ಈ ಜೀವಿತದಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಆದ ತಕ್ಷಣ ಈ ದಿನಕ್ಕಾಗಿ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತೇವೆ. ಫಸ್ಟ್ ಕ್ವಶನ್ ನಮ್ಮ ಮೈಂಡಲ್ಲಿ ಬರೋದು, ಈ ದಿನಕ್ಕಾಗಿ ನಾನು ಏನ್ ಮಾಡಲಿ. ನಂತರ ಈ ದಿನವನ್ನು ಯಾವ ರೀತಿ ಕಳೆಯಬೇಕು, ಯಾವ ಕೆಲಸದಲ್ಲಿ ಕಳೆಯಬೇಕು, ಯಾವ ರೀತಿ ನಾನು ಕೆಲಸಗಳನ್ನ ಮಾಡ್ಕೊಳ್ಬೇಕು ಅನ್ನೋದು ಆ ವಿಷಯದಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಅದರ ಟೈಮ್ ಸಿಕ್ಕಾಗ ನಾವು ಪ್ರಾರ್ಥನೆಗಳು ಮಾಡ್ತಿರ್ತೇವೆ, ವಾಕ್ಯಗಳನ್ನು ಓದ್ತಿರ್ತೇವೆ. ಸೊ ದಿನನಿತ್ಯದ ಕಾರ್ಯಕ್ರಮ ಈ ರೀತಿಯಾಗಿ ನಾವು ನಡೆಸ್ತಾ ಇರ್ತೇವೆ. ಆದ್ರೆ ಒಂದು ಗಳಿಗೆ ಬರ್ತದೆ, ಆ ಗಳಿಗೆಯಲ್ಲಿ ನಾವು ದೇವರ ಹತ್ರ ಹೋಗಿ ಕೆಲವೊಂದು ಪ್ರಮಾಣಗಳನ್ನ ಮಾಡ್ಕೊಳ್ಳುವಂತಹ ಗಳಿಗೆ ಬರ್ತದೆ. ದೇವರ ಹತ್ರ ಹೋಗಿ ಕೆಲವೊಂದು ಪ್ರಮಾಣಗಳನ್ನ ಮಾಡ್ಕೊಳ್ಳುವಂತಹ ಗಳಿಗೆ ಬರ್ತದೆ. ಯಾವ ರೀತಿ ಇರ್ತಪ್ಪ ಪ್ರಮಾಣಗಳಂತಂದ್ರೆ, ದೇವರೇ ಈ ಕ್ರಿಯೆ ನನ್ನ ಜೀವನದಲ್ಲಿ ನೀನು ಮಾಡಿದರೆ ನಾನು ನಿನಗಾಗಿ ಇದು ಮಾಡ್ತೇನೆ, ಅಥವಾ ಈ ಉಪಕಾರ ನನ್ನ ಜೀವನದಲ್ಲಿ ಮಾಡಿದ್ರೆ ನಾನು ಪ್ರತಿನಿತ್ಯ ನಿನ್ನ ಚರ್ಚೆಗೆ ಬರ್ತೇನೆ, ಈ ಸಮಸ್ಯೆಯನ್ನು ನನ್ನ ಪರಿಷ್ಕಾರ ಮಾಡಿದ್ರೆ ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತೇನೆ, ಅಥವಾ ಯಾವುದೋ ಒಂದು ಕಾರ್ಯ ಮಾಡ್ತೇನೆ ಅಂತ ಹೇಳಿ ನಾವು ಆತ ಮುಂದೆ ಪ್ರಮಾಣ ಮಾಡ್ತೇವೆ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳು ನಮಗೆ ಗೊತ್ತಿರ್ತವೆ. ಇನ್ನೊಂದು ಕೆಲಸ ಆದ್ರೆ ಸಾಕಪ್ಪ, ನನಗೆ ಸಾಲ್ವ್ ಆಗ್ತದೆ, ಮುಗಿದು ಹೋಗುದು ಬಿಡುದು ಆಮೇಲೆ ನೋಡುವ ಅನ್ನುವಂತಹ ಆಲೋಚನೆ ಇರ್ತದೆ. ಆದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಬಲವಾಗಿ ಉಚ್ಚಾರ ಮಾಡಿ ನಾವು ಹೇಳ್ತೇವೆ, ನಾ ಇದು ಮಾಡ್ತೇನೆ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಈಗ ದೇವರ ದೃಷ್ಟಿಯಲ್ಲಿ ನಾವು ಯಾವ ಕ್ಯಾಟಗರಿಯಲ್ಲಿ ಬರ್ತೇವೆ, ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ? ಯಾಕೆ ಅದು ಬಹಳ ಉತ್ತಮವಾದ ಪ್ರಶ್ನೆ ಅಂತ ಹೇಳ್ಬೋದು ಅಂತಂದ್ರೆ, ದೇವರು ಎಲ್ಲವನ್ನು ಬಲ್ಲವನು. ಮೊದಲನೇದಾಗಿ ದೇವರು ಎಲ್ಲವನ್ನು ಬಲ್ಲವನು. ನಾವು ಪ್ರಾರ್ಥನೆ ಮಾಡುವಾಗ, ಪ್ರಮಾಣ ಮಾಡುವಾಗ ಆತನ ಬಲವನಾಗಿದ್ದಾನೋ ಇಲ್ಲೋ, ನಾವು ಪ್ರಮಾಣ ಮಾಡ್ತೇವೋ ಇಲ್ಲೋ, ಅದು ಪೂರೈಸ್ತೇವೋ ಇಲ್ಲೋ, ಅಥವಾ ನಮ್ಮ ಇಷ್ಟ ಬಂದ ಹೋಗ್ತೇವೋ ಅದು ಗೊತ್ತಿತ್ತೋ ಇಲ್ಲೋ, ಅವನಿಗೆ ದೇವರಿಗೆ ಎಲ್ಲ ಗೊತ್ತಿತ್ತು. ನಾವು ಪ್ರಮಾಣ ಮಾಡಿದ್ರು ಕೂಡ ನಾವು ನಮ್ಮ ದಾರಿಯಲ್ಲಿ ನಾವು ಹೋಗ್ತೇವೆ ಅಂತ ಗೊತ್ತಿದೆ ಆತನಿಗೆ. ಆದರೂ ಕೂಡ ಅದನ್ನೇನ್ ಮಾಡ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ಯಾದಕ್ಕಾಗಿಯಪ್ಪ ಅಂತಂದ್ರೆ ಆತನು ಅಪಾರವಾದಂತಹ ಪ್ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನೆ. ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುತ್ತಿದ್ದಾನೆ. ನಾವು ತಪ್ಪು ಮಾಡ್ತೇವೆ, ನಾವು ದಾರಿ ತಪ್ಪುತ್ತೇವೆ ಅಂತ ಗೊತ್ತಿದ್ರು ಕೂಡ ನಾವು ಪ್ರಾರ್ಥನೆ ಮಾಡಿದಾಗ ಆತನನ್ನ ಕೆಲಸ ಮಾಡೇ ಮಾಡ್ತಾನೆ. ಅಯ್ಯೋ ಸ್ವಾಮಿ, ಸಮಸ್ಯೆಯಿಂದ ನನ್ನ ಬಿಡುಗಡೆ ಮಾಡು, ನಾನಿದು ದೇವಾಲಯಕ್ಕೆ ಇದು ಮಾಡ್ತೇನೆ ಅಂತ ನಾವು ಪ್ರಮಾಣ ಮಾಡಿದಾಗ ದೇವರಿಗೆ ಮೊದಲೇ ಗೊತ್ತು ನಿಮ್ಮ ಮನಸ್ಸಿನಲ್ಲಿರುವಂತ ಆಲೋಚನೆ, ಮಾಡ್ತೇವೋ ಇಲ್ಲೋ ಆತನಿಗೆ ಗೊತ್ತು. ಆದರೂ ಕೂಡ ಆತನ ಕೆಲಸ ಮಾಡ್ತಾನೆ, ನಮಗೆ ಉಪಕಾರ ಮಾಡ್ತಾನೆ. ನಾವು ತಿಳ್ಕೊಬಹುದು, ದೇವರ ಕಡೆಯಿಂದ ನಾನು ಜಯ ಹೊಂದಿದ್ದೇನೆ ಅಂತೇಳಿ. ಅದ್ರ ಕ್ರಿಸ್ತನ ಪ್ರೇರೆ ದೇವರಿಗೆ ಗೊತ್ತಿದ್ರೂ ಕೂಡ ನಮ್ಮ ಮುಂದೆ ಆತನು ಸಹಾಯ ಮಾಡಿ ಸಿದ್ಧನಾಗಿದ್ದಾನೆ. ಯಾಕಂದ್ರೆ ಆತನು ಅಪಾರವಾದ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದರಿಂದ. ನಾವು ದೇವರ ದೃಷ್ಟಿಯಲ್ಲಿ ಮೂರ್ಖರಾಗಿ ಕಾಣುವುದು ಉಚಿತವಲ್ಲ, ಅದು ಸರಿಯಾದದ್ದಲ್ಲ. ನಾವು ತಿಳ್ಕೊಬಹುದು, ಪ್ರಾರ್ಥನೆ ಮಾಡಿ ನಾ ಜಯಿಸಿದ್ದೇನೆ, ಕಾರ್ಯ ಆಯ್ತು, ದೇವಾಲಯಕ್ಕೆ ಮಾಡ್ತೇನೆ ಅಂದಿದ್ದೆಲ್ಲ, ನೋಡುವ ನೆಕ್ಸ್ಟ್ ಟೈಮ್ ನೋಡುವ ಅಂತೇಳಿ ನಾವು ತಿಳಿಬಹುದು. ಕೆಲಸ ಆಯ್ತು ಸಾಕಾಗಿ ತಿಳಿಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಮೂರ್ಖರಾಗಿ ಕಾಣ್ತೇವೆ, ಅದು ದೇವರಿಗೆ ಇಷ್ಟ ಇಲ್ಲ. ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೋ ಅದು ಬಹಳ ಪ್ರಾಮುಖ್ಯತೆ ಉಳ್ಳದು. ಅಬ್ರಹಾಮ ದೇವರ ದೃಷ್ಟಿಯಲ್ಲಿ ನೀತಿವಂತನಂತ ವಿಶ್ವಾಸಿಗೆ ತಂದೆ ಅಂತೇಳಿ ಕಾಣಿಸಿಕೊಂಡಿದ್ದಾನೆ. ಅಬ್ರಹಾಮನನ್ನು ದೇವರು ನೋಡಿದಾಗ ಅಬ್ರಹಾಮನ ಕರೆಯುವುದಿಲ್ಲ, ಆತನು ವಿಶ್ವಾಸಿಗಳ ತಂದೆ ಅಂತ ಕರೀತಾರೆ. ದೇವರ ದೃಷ್ಟಿಯಲ್ಲಿ ಅಬ್ರಹಾಮನು ವಿಶ್ವಾಸಿಗಳಿಗೆ ತಂದೆಯಾಗಿ ಕಾಣ್ತಾ ಇದ್ದಾನೆ. ನಾವು ಆತನ ದೃಷ್ಟಿಯಲ್ಲಿ ಯಾವ ರೀತಿ ಕಾಣ್ತಾ ಇದ್ದೇವೆ ಅಂತ ಹೇಳಿ ನಾವು ನೋಡ್ಕೊಳ್ಳಬೇಕಾಗಿದೆ. ನಾವು ನೋಡುವಾಗ ದಾವೀದನು ಬರೆದಿರುವಂತಹ 139ನೇ ಕೀರ್ತನೆಯಲ್ಲಿ ನಮಗೆ 3 ಪಾರ್ಟ್ ಕಾಣ್ತವೆ, 3 ವಿಷಯಗಳನ್ನ ನಾವು ನೋಡ್ಕೊಳ್ಳಬಹುದು ದಾವೀದನ ಕೀರ್ತನೆಗಳಲ್ಲಿ. ನಾನು ಎಲ್ಲವನ್ನು ವಿವರಿಸುವುದಿಲ್ಲ, ಕೆಲವೊಂದು ವಿಷಯಗಳನ್ನು ನಾನು ಹೇಳಲು ಇಷ್ಟಪಡ್ತೇನೆ. ನಾವು 1 ರಿಂದ 6 ವಚನಗಳನ್ನು ನೋಡಿದಾಗ ದೇವರು ಎಲ್ಲವನ್ನು ಬಲ್ಲವನು ಎಂಬಂತ ವಿಷಯವನ್ನ ನೋಡ್ಕೊಳ್ತೇವೆ. 1 ರಿಂದ 6 ವಚನಗಳನ್ನು ನೋಡಿದಾಗ 7ನೇ ವಚನದಿಂದ 13ನೇ ವಚನಕ್ಕೆ ಹೋದಾಗ ಆತನು ಎಲ್ಲಾ ಸ್ಥಳದಲ್ಲಿ ಇರುವವನು ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಎಲ್ಲಾ ಸ್ಥಳದಲ್ಲಿ ಇರುವಂತವನು, ನಮ್ಮನ್ನು ನೋಡುವಂತವನು ಅಂತ ತಿಳ್ಕೊಳ್ಬಹುದು. ನಾವು 3ನೇ ಪಾರ್ಟ್ ಅಂದ್ರೆ 14ನೇ ವಚನದಿಂದ 24ನೇ ವಚನಕ್ಕೆ ಹೋದಾಗ ಆತನು ಎಲ್ಲವನ್ನು ಮಾಡಬಲ್ಲನು ಅನ್ನುವಂಥ ವಿಷಯವನ್ನು ನೋಡ್ಕೊಳ್ತೇವೆ. ಸೊ ಈ ದಿನಗಳಲ್ಲಿ ನಾವು 1 ರಿಂದ 13 ವಚನಗಳಿರುವಂತ ಕೆಲವೊಂದು ವಿಷಯಗಳನ್ನ ತೋರಿಸ್ತೇನೆ, ವಿವರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ 1ನೇ ವಚನದಲ್ಲಿ, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲವನಾಗಿದೆ. ಸೊ ಈ 2 ವಚನಗಳು ದಾವೀದ ಮಹಾರಾಜನು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ.
ಒಬ್ಬ ವ್ಯಕ್ತಿಯನ್ನ ತಿಳ್ಕೊಳ್ಳುವುದು ಅದು ಸಾಮಾನ್ಯವಾದಂತ ವಿಷಯ. ಅವನ ಮಾತುಗಳನ್ನ ಕೇಳಿ ಆತನ ವ್ಯವಹಾರವನ್ನ ನೋಡಿ ಆ ವಿಷಯಗಳನ್ನ ನಾವು ತಿಳ್ಕೊಳ್ಳಬಹುದು. ಈ ವ್ಯಕ್ತಿ ಇಂಥವನು ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ದೇವರು ನಮ್ಮನ್ನು ಪರೀಕ್ಷಿಸುವವನಾಗಿದ್ದಾನೆ, ಶೋಧನೆಗಳಲ್ಲಿ ಪರೀಕ್ಷಿಸುವವನಾಗಿದ್ದಾನೆ, ನಮಗೆ ಬಂದಂತಹ ಸಮಸ್ಯೆಗಳಲ್ಲಿ ನಮ್ಮನ್ನು ಪರೀಕ್ಷಿಸುವವನಾಗಿದ್ದಾನೆ, ನಾವು ಸಂತೋಷವಿದ್ದಾಗ ಯಾವ ರೀತಿ ಇರ್ತೇವೆ ಅದನ್ನ ಪರೀಕ್ಷಿಸುವವನಾಗಿದ್ದಾನೆ, ನಾವು ಪ್ರಮಾಣ ಮಾಡಿದಾಗ ನಾವು ತೀರಿಸ್ತೇವೆ ಇಲ್ಲೋ ಅದನ್ನು ಕೂಡ ಆತನ ಪರೀಕ್ಷೆ ಮಾಡುವವನಾಗಿದ್ದಾನೆ. ಆತನು ಉಪಕಾರ ಮಾಡ್ತಾನೆ. ಉಪಕಾರ ಮಾಡಿ ಈ ವ್ಯಕ್ತಿ ಏನ್ ಮಾಡ್ತಾನೆ ಈಗ ಅಂತ ಹೇಳಿ ಆತನು ಪರೀಕ್ಷಿಸುವವನಾಗಿದ್ದಾನೆ. ಆದ್ರೆ ಮುಂಚೆನೆ ಗೊತ್ತು ಈ ವ್ಯಕ್ತಿ ಪೂರೈಸ್ತಾನೋ ಇಲ್ಲೋ, ಆಲಯಕ್ಕೆ ಬರ್ತಾನೋ ಇಲ್ಲೋ, ಆತನ ಏನು ಎಲ್ಲ ಗೊತ್ತಿತ್ತು. ಆದ್ರೆ ಯಾತಕ್ಕಾಗಿ ಪರೀಕ್ಷೆ ಮಾಡ್ತಾನಪ್ಪ ಅಂತಂದ್ರೆ ನಮಗ್ ಗೊತ್ತಾಗ್ಬೇಕು ನಾವೇನು ಅಂತ ಹೇಳಿ. ದೇವರಿನ ಬಗ್ಗೆ ಎಲ್ಲ ಗೊತ್ತಿದೆ, ಆದ್ರೆ ನಮಗೆ ಗೊತ್ತಾಗ್ಬೇಕು ನಾವೇನು ಅಂತ ಹೇಳಿ. ಬೈಬಲ್ ಹೇಳ್ತದೆ, ಬಾಯಿಂದ ಅರಿಕೆ ಮಾಡಿದಾಗ ನಮ್ಮ ಪಾಪ ಕ್ಷಮಾಪಣೆ ಆಗ್ತಾವಂತೆ. ಯಾಕೆ ದೇವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ವಾ? ನಾವು ಪಾಪ ಮಾಡಿದ್ದೇವೆ, ಏನ್ ಮಾಡಿದ್ದೇವೆ ಗೊತ್ತಿಲ್ವಾ? ಆರಾಮಾಗಿ ತೊಳಿಬಹುದು ಪಾಪಗಳನ್ನ. ಯಾಕೆ ಬಾಯಿಂದ ಅರಿಕೆ ಮಾಡ್ಬೇಕಪ್ಪ ಅಂತಂದ್ರೆ ಬಾಯಿಂದ ಅರಿಕೆ ಮಾಡಿದಾಗ ನಮಗ್ ಗೊತ್ತಾಗ್ತದೆ ನಾವು ಏನಾಗಿದ್ದೇವೆ. ನಾವು ಪ್ರಾರ್ಥನೆ ಮಾಡಿ ಏನಾದ್ರೂ ಬೇಡಿದಾಗ ನಮಗ್ ಗೊತ್ತಾಗ್ತದೆ ನಮಗೆ ಇದು ಅವಶ್ಯಕತೆ ಇದೆ ಅಂತ ಹೇಳಿ. ದೇವರಿಗೆ ಮುಂಚೆನೆ ಗೊತ್ತು, ಎಲ್ಲ ಗೊತ್ತು. ಆದ್ರೂ ಯಾಕೆ ಬೇಡ ಅಂತ ಹೇಳ್ತಾರೆ ಅಂತಂದ್ರೆ ನನಗ್ ಗೊತ್ತಾಗ್ಬೇಕು ಅದ್ರ ಅವಶ್ಯಕತೆ ಏನು ಅಂತ ಹೇಳಿ. ಅದಕ್ಕಾಗಿ ದೇವ್ರು ಹೇಳ್ತಾನೆ, ಬೇಡ ನೀನು, ನಿನಗೆ ಏನ್ ಅವಶ್ಯಕತೆ ಬೇಡ ನೀನು ಅಂತ ಹೇಳ್ತಾನೆ. ಸುಂದರವನು ಪರಿಸಾಯದವನು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಪರಿಸಾಯ ಎಷ್ಟೋ ಬಲವಾಗಿ ಮಾಡಿದ, ನಾವು ಉಪವಾಸ ಮಾಡ್ತೇನೆ, ಪ್ರೀಚ್ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ದೇವರಿಗೆ ಮೆಚ್ಚುಗೆ ಆಗಲಿಲ್ಲ. ಆದ್ರೆ ಸುಂದರವನು ಪ್ರಾರ್ಥನೆ ಮಾಡಿದಾಗ ದೇವರು ಯಾಕೆ ಮೆಚ್ಚಿದಾನಪ್ಪ ಅಂತಂದ್ರೆ ಅವನ ನಂಬಿಕೆ ನೋಡಿದಾನೆ. ಅವನು ಒಪ್ಪಿಕೊಳ್ತಾ, ನಾನು ಇದಾಗಿದ್ದೇನೆ, ನನ್ ಕ್ಷಮಿಸು, ನಾನು ಪಾಪಿಯಾಗಿದ್ದೇನೆ ಒಪ್ಪಿಕೊಳ್ತಾ ಇದ್ದಾನೆ. ದೇವರಿಗೆ ಗೊತ್ತಾಯ್ತಾ ಈ ವ್ಯಕ್ತಿಗೆ ಅರಿಕೆ ಇದೆ, ಆತನ ಏನಾಗಿದ್ದಾನೆ. ಜಂಬ ಬಚ್ಕೊಳ್ತಾ ಇಲ್ಲ ಸುಂದರವನು, ಯಾಕಂದ್ರೆ ಅವನಿಗೆ ಗೊತ್ತಿದೆ ಅವನು ಏನು ಅಂತೇಳಿ. ಅದಕ್ಕಾಗಿ ದೇವರು ಹೇಳ್ತಾನೆ, ನಿಮ್ಮ ಬಾಯಿಂದ ಅರಿಕೆ ಮಾಡು ಅಂತೇಳಿ. ಮನಸ್ಸಿನಲ್ಲಿ ಗೊತ್ತಿದೆ ನಾನು ಪಾಪಿ ಅಂತೇಳಿ, ಆದ್ರೆ ಬಾಯಿಂದ ಅರಿಕೆ ಮಾಡಿದಾಗ ನಮ್ಮ ಕಿವಿಗಳಿಗೆ ಕೇಳಿದಾಗ ಅವಾಗ ನಮ್ಮ ಸ್ಟೇಟಸ್ ಏನ್ ನಮ್ಗೆ ಗೊತ್ತಾಗ್ತದೆ. ಅವಾಗ ನಾವು ಗರ್ವ ಪಡುವುದಿಲ್ಲ, ನಮ್ಮಲ್ಲಿ ಗರ್ವ ಬಡುವುದಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಾಯ್ತು ನಾವೇನು ಅಂತೇಳಿ. ಸೊ ಇಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸುವನಾಗಿದ್ದಾನೆ. ಯಾವ ರೀತಿ ಪರೀಕ್ಷಿಸುವನಾಗಿದ್ದಾನೆ ಅಂದ್ರೆ ಸುಖ ಕೊಟ್ಟು ಪರೀಕ್ಷೆ ಮಾಡ್ತಾನೆ, ಪರೀಕ್ಷೆಗಳನ್ನು ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಸುಖದಿದ್ದಾಗ ನಾವು ಯಾವ ರೀತಿ ದೇವರಿಗೆ ನಾವು ಆರಾಧನೆ ಮಾಡಿದ್ದೇವೆ, ಶೋಧನೆಗಳಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ಅವಾಗ ನಾವು ಯಾವ ರೀತಿ ದೇವರನ್ನ ಆರಾಧನೆ ಮಾಡಿದ್ದೇವೆ. ಎರಡೂ ವಿಷಯಗಳಲ್ಲಿ ಆತನ ಪರೀಕ್ಷೆ ಮಾಡಿ ತಾನು ತಿಳ್ಕೊಳ್ಳೋದಕ್ಕಲ್ಲ, ನಮಗೆ ಅರಿವನ್ನು ಉಂಟು ಮಾಡೋದಕ್ಕಾಗಿ ಆತನು ಪರೀಕ್ಷಿಸುವನಾಗಿದ್ದಾನೆ. ಸುಖ ಬಂದಾಗ ನಾವು ಗೊತ್ತಾಗ, ಸುಖ ಬಂದಾಗ ನಾನು ಈ ರೀತಿ ದೇವರೊಂದಿಗೆ ಮಾತನಾಡ್ತಾ ಇದ್ದೆ, ಸಮಸ್ಯೆಗಳು ಬಂದಾಗ ನಾನು ಈ ರೀತಿ ದೇವರಿಗೆ ಬಿಹೇವ್ ಮಾಡ್ತಾ ಇದ್ದೇನೆ ಅಂತೇಳಿ ನಮಗೆ ಅರಿಕೆ ಆಗುವುದಕ್ಕಾಗಿ ದೇವರು ನಮ್ಮನ್ನು ಪರೀಕ್ಷಿಸಿ ತಿಳ್ಕೊಳ್ಳುವನಾಗಿದ್ದಾನೆ. ಮುಂದೆ ಎರಡನೇ ವಿಷಯ ಬಂದಾಗ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲವನಾಗಿರುತ್ತೆ. ನಾನು ಕೂತುಕೊಳ್ಳುವುದು ಹೇಳುವುದು, ನಾನು ಮಾಡುವಂತ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಹೆಜ್ಜೆ ಆತನಿಗೆ ಗೊತ್ತಿದೆ. ನಾನು ಪ್ರಮಾಣ ಮಾಡುವಾಗ, ಆತನ ಮುಂದೆ ನಿಂತು ಪ್ರಾರ್ಥಿಸುವಾಗ ನಾನು ಏನು ಮಾಡ್ತೇನೆ ಆತನ ಬಲವನಾಗಿದ್ದಾನೆ. ದೂರದಲ್ಲಿರುವಾಗಲೇ ನನ್ನ ಆಲೋಚನೆಗಳು ಆತನಿಗೆ ಗೊತ್ತಾಗ್ತದೆ. ಆಲಯಕ್ಕೆ ಹೋಗುವಂತ ಆಲೋಚನೆ ಬಂದಾಗ ಆತನಿಗೆ ಗೊತ್ತಾಯ್ತಾ ಯಾತಕ್ಕಾಗಿ ಆಲಯಕ್ಕೆ ಬರ್ತಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳುವಂತ ಆಲೋಚನೆ ಬಂದಾಗ ಗೊತ್ತಾಯ್ತು ಅದಕ್ಕೆ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋಣ ಎಲ್ಲ ಗೊತ್ತಿತ್ತು. ಆದ್ರೆ ಯಾಕೆ ವೇಟ್ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಬಾಯಿಂದ ಹೊರಗೆ ಬರ್ಬೇಕು ಆ ಮಾತುಗಳು, ನಮಗ್ ಗೊತ್ತಾಗಬೇಕು ಇದ್ರ ಅವಶ್ಯಕತೆ ಇದೆ ಅಂತ. ಅದಕ್ಕಾಗಿ ಆತನು ವೇಟ್ ಮಾಡುವನಾಗಿದ್ದಾನೆ. ಕೆಲವು ಸಾರಿ ನಾವು ಎಷ್ಟು ಪ್ರಾರ್ಥಿಸುವಾಗ ಕೂಡ ನಮ್ಮ ಸಮಸ್ಯೆಗಳು ಪರಿಷ್ಕಾರ ಆಗುವುದಿಲ್ಲ. ಕ್ರಿಸ್ತನ ಒಂದು ಮಾತು ಜ್ಞಾಪಕ ಇಟ್ಕೊಳ್ರಿ, ದೇವರು ಯಾವತ್ತೂ ಕೂಡ ನಾವು ಸಮಸ್ಯೆಗಳಲ್ಲಿ ನಿಲ್ಲಲು ಇಷ್ಟಪಡುವುದಿಲ್ಲ. ನಾವು ಕಷ್ಟ ಪಡುವವರಾಗ್ಲಿ, ನಾವು ಸಮಸ್ಯೆ ಪಡುವವರಾಗ್ಲಿ ಇಷ್ಟಪಟ್ಟು ಕೆಲವೊಂದು ಪ್ರಾರ್ಥನೆ ದೇವರೇ ನಂಗೆ ಯಾಕೆ ಕಷ್ಟ ಕೊಡ್ತಾ ಇದೆಯಾ, ನಂಗೆ ಯಾಕೆ ಸಮಸ್ಯೆ ಕೊಡ್ತಾ ಇದೆಯಾ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ತಪ್ಪೋದು. ದೇವರು ಯಾವತ್ತೂ ಕೂಡ ನಮ್ಮನ್ನ ಕಷ್ಟಕ್ಕೊಳಗಾಗಲಿಕ್ಕೆ ಇಷ್ಟಪಡುವುದಿಲ್ಲ. ಸೈತಾನ ನಮಗೆ ಕಷ್ಟ ಕೊಡ್ಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಸೈತಾನ ಬಂದು ನಮಗೆ ಕಷ್ಟ ಕೊಡ್ಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ದೇವರು ಬಂದು ನಮಗೆ ಕಷ್ಟ ಕೊಡ್ಲಿಕ್ಕೆ ಅದನಿಗೆ ಇಷ್ಟ ಇಲ್ಲ. ಬೇರೆಯವರು ಬಂದು ನಮಗೆ ಕಷ್ಟ ಕೊಡ್ಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಮತ್ತೆ ಯಾರಕ್ಕಾಗಿ ಕಷ್ಟ ಬರ್ತಾ ಇದೆಯಪ್ಪ ಅಂತಂದ್ರೆ ನಮ್ಮ ಕ್ರಿಯೆಗಳಿಂದ ನಮಗೆ ಕಷ್ಟ ಬರ್ತಾ ಇದೆ. ನಮಗೆ ಕಷ್ಟ ಬಂದಿದೆ ಅಂದ್ರೆ ಕಾರಣ ನಾವು, ನಮ್ಮ ಕುಟುಂಬ ಹಾಳಾಗಿದೆ ಅಂದ್ರೆ ಕಾರಣ ನಾವು, ನಮ್ಮ ಮನೆಯಲ್ಲಿ ಜಗಳವಿದೆ ಕಾರಣ ನಾವು ಚೇಂಜ್ ಆದ್ರೆ ನಮ್ಮ ಸುತ್ತಮುತ್ತಲಿರುವ ಎಲ್ಲವೂ ಚೇಂಜ್ ಆಗ್ತವೆ. ನೀನು ಜಗಳ ಗಂಟೆ ಆಗಿದ್ದರೆ ನಿನ್ನ ಸುತ್ತಮುತ್ತಲಿರುವ ಫ್ರೆಂಡ್ಸ್ ಎಲ್ಲ ಜಗಳ ಗಂಟೆಗಳೇ ಆಗಿರ್ತಾರೆ, ಅವ್ರಿಗೆ ಅಭ್ಯಾಸ ಆಗಿಬಿಡ್ತದೆ. ಅದೇ ನೀನು ಶಾಂತಿ ಸ್ವರೂಪರಾಗಿದ್ದರೆ ನಿನ್ನ ಸುತ್ತಮುತ್ತಲಿರುವ ಕೂಡ ಶಾಂತಿಯಲ್ಲಿ ಇರ್ತಾರೆ, ಜಗಳ ಮಾಡಿ ಮನಸ್ಸು ಬರುವುದಿಲ್ಲ. ನೀನು ಚೇಂಜ್ ಆದ್ರೆ ನಿನ್ನ ಸುತ್ತಮುತ್ತಲ ಎಲ್ಲವೂ ಚೇಂಜ್ ಆಗ್ತದೆ. ನಿನಗೆ ಕಷ್ಟ ಬಂದಿದೆ ಅಂದ್ರೆ ಕಾರಣ ನಿನ್ನ ನಡತೆ ಸರಿ ಇಲ್ಲ.
ನೀನೇನೋ ನಿನ್ನ ನಡತೆಯಿಂದಾಗ್ಲಿ ಅಥವಾ ನಿನ್ನ ಕ್ರಿಯೆಗಳಿಂದಾಗ್ಲಿ ನಿನಗೆ ಕಷ್ಟ ಬರ್ತದೆ ಹೊರತು ದೇವರು ಕೊಡುವುದಿಲ್ಲ, ಸೈತಾನಿಗೆ ಕೊಡ್ಲಿಕ್ಕೆ ಅಧಿಕಾರನೇ ಇಲ್ಲ, ಪಕ್ಕದವರು ಬಂದು ಕೊಡ್ಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಸೊ ಇದನ್ನ ಗುರುತು ಮಾಡ್ಕೊಳ್ಳಿ. ಯಾಕಂದ್ರೆ ದೇವರು ಇವತ್ತು ಕೂಡ ಶೋಧಿಸ್ಲಿಕ್ಕೆ ಇಷ್ಟಪಡುವುದಿಲ್ಲ. ಅದೇ ವಾಕ್ಯ ಹೇಳ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನ ಬಲವನಾಗಿದ್ದೆ. ಆತ ನನ್ನ ಬಗ್ಗೆ ಎಲ್ಲಾ ಗೊತ್ತಿರುವಾಗ ನಂಗೆ ಯಾಕೆ ಶೋಧನೆ ಕೊಡ್ತಾನೆ? ನನ್ನ ಬಗ್ಗೆ ಎಲ್ಲ ಸಪೋಸ್ ನನ್ನ ಬಗ್ಗೆ ಎಲ್ಲ ಹೋಗ್ತದೆ, ಇವ್ನಿಗೆ ಶೋಧನೆ ಬಂದ್ರೆ ನಾನು ಕೆಟ್ಟದಾಗಿ ಬೋಯ್ತಾನಂತ ದೇವ್ರಿಗೆ ಗೊತ್ತಿತ್ತಂದ್ರೆ ಬೋಯಿಸ್ಕೊಳ್ಳಿಕ್ಕೆ ಶೋಧನೆ ಕೊಡುವ ಅದನ್ನು ಶೋಧನೆ ಕೊಡುವುದಿಲ್ಲ. ಆದ್ರೆ ನಿನ್ನೂ ನಮ್ಮನ್ನು ಚೆನ್ನಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾನೆ. ನಮ್ಮ ಹಿಂದೆ ಬಿದ್ದು ನಮ್ಮನ್ನ ಕಾಪಾಡ್ಲಿಕ್ಕೆ ಇಷ್ಟಪಡ್ತಾನೆ. ನಾವು ಚೀತು ಅಂದ್ರೂ ಕೂಡ ನಮ್ಮ ಹಿಂದೆ ಬರ್ಲಿಕ್ಕೆ ಇಷ್ಟಪಡ್ತಾನೆ ಆತನು. ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ. ಕ್ರಿಸ್ತನಂತೆ. ಅದೇ ವಾಕ್ಯ ಹೇಳ್ತದೆ, ದೂರದಿಂದಲೇ ಆತನು ನಮ್ಮ ಎಲ್ಲಾ ಆಲೋಚನೆಗಳನ್ನು ಬಲವನಾಗಿದ್ದಾನೆ. ತಂದೆ ತಾಯಿಗಳು, ನಿಮ್ಮ ಚಿಕ್ಕ ಮಕ್ಕಳಿದ್ದಾರೆ, ಮನೆಗೆ ತಿರುಗಾಡ್ತಿರ್ತಾರೆ. ಆ ಮಗು ದೂರದಿಂದ ನಿಮ್ಮ ಹತ್ರ ಓಡ್ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ, ಹಾ ಈ ಮಗು ಎದಕ್ಕೆ ಬರ್ತಾ ಇದೆ. ನೀವು ಮಾರ್ಕೆಟ್ ಇಂದ ಬಂದ ತಕ್ಷಣ ಮಗು ಓಡ್ ಬರ್ತಾ ಇದೆ, ನಿಮ್ಗೆ ಗೊತ್ತಾಯ್ತು ಎದಕ್ಕೆ ಬರ್ತಾ ಇದೆ. ಮಗು ಅಳ್ತಾ ಬರ್ತಾ ಇದೆ ಅಂದ್ರೆ ಗೊತ್ತಾಯ್ತು ನಿಮ್ಗೆ ಏನೋ ಆಗಿದೆ ಅಂತೇಳಿ. ಸೊ ಆ ಮಕ್ಕಳು ನಿಮ್ಮ ಬಳಿಗೆ ಬರುವಂತಹ ರೀತಿಯನ್ನು ನೋಡಿ ಆಟೋಮೆಟಿಕ್ ಗೊತ್ತಾಗ್ತದೆ ಈ ಮಗುಗೆ ಏನಾಗಿದೆ ಅಂತೇಳಿ. ದೇವರು ನಮಗೆ ಎಷ್ಟು ಪ್ರೀತಿಸುತ್ತಾನಪ್ಪ ಅಂತಂದ್ರೆ, ನಾವು ಆಲೋಚನೆ ಮಾಡೋಕ್ಕಿಂತ ಮುಂಚೆ ಆತನಿಗೆ ನಮ್ಮ ಬಗ್ಗೆ ಎಲ್ಲವೂ ಗೊತ್ತಿದೆ. ಆತನು ಎಲ್ಲವನ್ನ ತಿಳಿದವನಾಗಿದ್ದಾನೆ. ನಾವು ಆತನನ್ನು ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಕೆಲಸ ನಾವು ತಿಳ್ಕೊಳ್ತೇವೆ, ಕತ್ತಲಲ್ಲಿ ಏನಾದ್ರು ಮಾಡಿದ್ರೆ ಗೊತ್ತಾಗುದಿಲ್ಲ ಅಂತೇಳಿ. ದೇವರು ಎಲ್ಲವನ್ನ ನೋಡುವವನಾಗಿದ್ದಾನೆ. ಕ್ರಿಸ್ತನ ಯಾವ ರೀತಿ ನೋಡ್ತಾನ ಅಂತಂದ್ರೆ, ಸ್ಕ್ಯಾನಿಂಗ್ ಮಾಡಿ ಯಾವ ರೀತಿ ನೋಡ್ತಾರಲ್ಲ ಆ ರೀತಿ ನೋಡ್ತಾನೆ. ಹಳೆ ಕಾಲದಲ್ಲಿ ಯುದ್ಧಗಳು ನಡೀತಾ ಇತ್ತು. ಯುದ್ಧಗಳು ಯಾವ ರೀತಿ ಅಂತಂದ್ರೆ, ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಯುದ್ಧ. ಸಾಯಂಕಾಲ 6 ಗಂಟೆ ಯುದ್ಧ ಸ್ಟಾಪ್. ಅವ್ನು ಯಾವುದೇ ಪೊಸಿಷನ್ ಇರಲಿ, ಆ ಚಾಕು ಬಂದು ಕುತ್ತಿಗೆ ಕುಂತಿದ್ರು ಕೂಡ ಸ್ಟಾಪ್ ಅಂದ್ರೆ ಸ್ಟಾಪ್. ಮತ್ತೆ ಯುದ್ಧ ಮಾಡೋದಿಲ್ಲ. ಮತ್ತೆ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡೋದು. ಆದ್ರೆ ಈ ದಿನಗಳಲ್ಲಿ ಯುದ್ಧ ನಡೆಯುವುದು ರಾತ್ರಿಯಲ್ಲೇ ನಡೀತಾ ಯುದ್ಧ. ಯಾಕಂತಂದ್ರೆ ಡಿವೈಸಸ್ ಬಂದಿದ್ದಾವೆ. ಕತ್ತಲಲ್ಲೂ ನೋಡುವಂತ ಡಿವೈಸಸ್. ಆ ಕ್ಯಾಮ್ರಾ ಯಾರಿಗೂ ಕಾಣುವುದಿಲ್ಲ, ಆದ್ರೆ ಆ ಕ್ಯಾಮ್ರಾದಲ್ಲಿ ಎಲ್ಲಾ ಕಾಣ್ತದೆ. ದೇವರ ಕಣ್ಣುಗಳು ಕ್ಯಾಮ್ರಾಗಿಂತ ಅತಿ ಬಲವಾದದ್ದು. ಯಾವತ್ತೋ ಹಿಡಿದು ಬಿಟ್ಟಾರೆ ದೇವರ ಡಿವೈಸ್ ಅನ್ನ. ಏನಪ್ಪಾ ಡಿವೈಸ್ ಅಂತಂದ್ರೆ, ನಾನು ಕೂತುಕೊಳ್ಳುವುದು, ಏಳುವುದು ಎಲ್ಲವೂ ಆತನಿಗೆ ಗೊತ್ತಿದೆ. ನಾನು ದೂರದಲ್ಲಿರುವಾಗಲೇ ನನ್ನ ಅಂತರಂಗವನ್ನು ಆತನು ಸ್ಕ್ಯಾನ್ ಮಾಡಿಬಿಡ್ತಾನೆ. ಆತನು ಸ್ಕ್ಯಾನ್ ಮಾಡುವ. ಅದೇ ಈ ವಾಕ್ಯದ ಅರ್ಥ. ಮೂರನೇದಾಗಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯಲ್ಲ ನಿನಗೆ ಗೋಚರವಾಗಿದೆ. ನನ್ನ ದೇವರ ಸನ್ನಿಧಾನದಲ್ಲಿ ಯಾವ ರೀತಿ ನಡೀತಾ ಇದ್ದೇನೆ, ಆತನ ಸನ್ನಿಧಾನದಲ್ಲಿ ಯಾವ ರೀತಿ ಮಾತನಾಡ್ತಾ ಇದ್ದೇನೆ, ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೇನೆ, ಸನ್ನಿಧಾನಕ್ಕೆ ಯಾಕೆ ತಕ್ಕ ಹೋಗ್ತಾ ಇದ್ದೇನೆ, ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದೇನೆ, ಎಲ್ಲವನ್ನು ಆತನು ಬಲ್ಲವನಾಗಿದ್ದಾನೆ. ಆತನನ್ನ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನ ಪ್ರಿಯರೇ, ಮನುಷ್ಯರಾಗಿದ್ದ ನಾವು ನಮ್ಮ ಸೃಷ್ಟಿಕರ್ತನನ್ನ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ದಾವೀದನು ತಿಳಿದುಕೊಂಡಿದ್ದಾನೆ, ದಾವೀದನು ಗ್ರಹಿಸಿಕೊಂಡಿದ್ದಾನೆ. ನನಗೇನೋ ಶೋಧನೆ ಮಾತಂದ್ರೆ ನಾನೇ ಕಾರಣನು, ದೇವರು ಶೋಧನೆ ಕೊಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದ್ರೆ ಆತನು ಎಲ್ಲವನ್ನ ಬಲವನಾಗಿದ್ದಾನೆ. ನಮ್ಮನ್ನ ಪರೀಕ್ಷಿಸಿ ಪರಿಗಣಿಸಿ ತಿಳ್ಕೊಂಡವನಾಗಿದ್ದಾನೆ. ಆತ ನಮ್ಮ ಅಂತರಂಗವನ್ನ ಓದುವನಾಗಿದ್ದಾನೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂತದ್ದು ಒಂದೂ ಇಲ್ಲ. ನನ್ನ ನಾಲಿಗೆಯಿಂದ ಬರುವಂತ ಯಾವುದೇ ಮಾತಿರ್ಲಿ, ಆತನಿಗೆ ಗೊತ್ತಿಲ್ಲದೆ ಇರುವಂತದ್ದು ಒಂದೂ ಮಾತಿಲ್ಲ. ನಾನು ಏನು ಮಾತಾಡ್ತೇನೆ ಆತನು ಬಲವನಾಗಿದ್ದಾನೆ. ಯಾವ ವಾಕ್ಯವನ್ನು ಉಚ್ಚಾರ ಮಾಡ್ತೇನೆ ಅದು ಬಲವನಾಗಿದ್ದಾನೆ. ಏನು ಪ್ರಾರ್ಥನೆ ಮಾಡ್ತೇನೆ ಅದು ಬಲವನಾಗಿದ್ದಾನೆ. ಏನು ಪ್ರಮಾಣಗಳನ್ನ ಮಾಡ್ತೇನೆ ಅದು ಕೂಡ ಬಲವನಾಗಿದ್ದಾನೆ. ನನ್ನ ನಾಲಿಗೆಯಿಂದ ಬರುವಂತಹ ಮಾತುಗಳಲ್ಲಿ ನೀನು ಅರಿಯದೆ ಇರುವಂತದ್ದು ಒಂದೂ ಇಲ್ಲ. ನಿನ್ನ ಜ್ಞಾನಕ್ಕೆ ತಿಳಿಯದಿದ್ದು ಒಂದೂ ಇಲ್ಲ. ನಾನು ಈಗ ಏನ್ ಮಾತನಾಡ್ತೇನೆ, ಆಮೇಲೆ ಏನು ಮಾತಾಡ್ತೇನೆ, ನಾಳೆ ಏನ್ ಎಲ್ಲ ಗೊತ್ತಿದೆ. ಅಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗಳು ಆತನಿಗೆ ಗೊತ್ತಿದೆ. ಬೈಬಲ್ ಹೇಳ್ತದೆ, ದೇವರು ಕಿವಿ ಮಾಡಿದ್ದಾನೆ ಕೇಳುವುದಿಲ್ಲವೋ ಅಂತೇಳಿ. ಯಾತಕ್ಕ ಕೇಳ್ತಾನಪ್ಪ ಅಂತಂದ್ರೆ, ಆತನು ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗಳನ್ನ ನಾವು ಹುಟ್ಟುವುದಕ್ಕಿಂತ ಮುಂಚೆ ಕೇಳಿಟ್ಟಿದ್ದಾನೆ. ಆಲ್ರೆಡಿ ಕೇಳಿಟ್ಟಿದ್ದಾನೆ. ಈ ದಿನ ಈ ಗಳಿಗೆಯಲ್ಲಿ ಈ ವ್ಯಕ್ತಿ ಇದು ಪ್ರಾರ್ಥನೆ ಮಾಡ್ತಾನೆ. ದೇವದೂತರಿಗೆಲ್ಲ ಹೇಳ್ತಾನಂತೆ, ಈ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ, ದಿನ ಬೇಕಾದ್ರೆ ಬರೆದಿಟ್ಕೊಂಡು ಡೈರಿಯಲ್ಲಿ ಅಂತ ಹೇಳ್ತಾನೆ. ಇವೆಲ್ಲ ನೋಡಿ ಲೂಸಿಫರ್ಗೆ ಶಾಕ್ ಅಂತ, ಏನ್ ಈ ರೀತಿ ನಡೀತಾ ಇದೆ, ಇದನ್ನು ಯಾವತ್ತೋ ಒಂದಿನ ಹೇಳಿದ್ದು ನಡೀತಾ ಇದೆ ಅಲ್ಲ, ಶಾಕ್ ಆಯ್ತು ಅವನಿಗೆ. ಅದಕ್ಕೆ ನಾನು ಹಂಗಾಗ್ಬೇಕು, ನಾನು ಈ ರೀತಿ ಪವರ್ ಹೋಗ್ಬೇಕಂತ ಗರ್ವ ಬಂದಿತ್ತು ಅವನಿಗೆ. ದೇವರು ನಮ್ಮ ಜೀವನದ ಎಲ್ಲಾ ಪ್ರಾರ್ಥನೆಗಳನ್ನು ಆದಿಯಲ್ಲಿಯೇ ಕೇಳಿಟ್ಬಿಟ್ಟಿದ್ದಾನೆ. ಕೇಳಾಯ್ತು, ಈಗ ವೇಟ್ ಮಾಡ್ತಾನೆ, ಯಾವಾಗ ಇವ್ರು ಮಾಡ್ತಾರಂತ ವೇಟ್ ಮಾಡ್ತಿದ್ದಾನೆ ಅಷ್ಟೇ. ಅದು ನಮಗ್ ಗೊತ್ತಾಗಬೇಕು. ನಾವು ಮಾಡುವಂತ ಪ್ರಾರ್ಥನೆ ನಮಗ್ ಗೊತ್ತಾಗಬೇಕು. ಕೆಲವು ಸಾರಿ ನಮ್ಮ ಪ್ರಾರ್ಥನೆಗಳು ನಮಗೆ ಗೊತ್ತಿಲ್ಲ, ನಾವ್ ಏನ್ ಮಾಡ್ತಿರ್ತೇವೆ ಅಂತ ಹೇಳಿ.
ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ಮುಗಿದ ನಂತರ ಆ ಪ್ರಾರ್ಥನೆ ಕೇಳಿದ್ರೆ ನಮ್ಗೆ ನಗು ಬರ್ತದೆ, ಈ ರೀತಿ ಪ್ರಾರ್ಥನೆ ಮಾಡಿದ್ದ ನಾನು ಅಂತೇಳಿ. ದೇವರನ್ನೇ ಮೋಸ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ನಾವು. ಆದ್ರೆ ಬೈಬಲ್ ಹೇಳ್ತದೆ ದೇವರು ಎಲ್ಲವನ್ನ ತಿಳಿದವನಾಗಿಲ್ಲ. ಎಲ್ಲವನ್ನ ತಿಳಿದ ನಾಲಿಗೆಯಲ್ಲಿ ಬರುವಂತ ಪ್ರತಿಯೊಂದು ಮಾತನ್ನು ಆತನ ಬಲವನಾಗಿದ್ದಾನೆ. ನೀನು ಅರಿಯದೇ ಇರುವಂತದ್ದು ಒಂದು ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ನಾವು ಬೇಡ ಚೀತು ಅಂದ್ರೂ ಕೂಡ ಆತನು ನಮ್ಮ ಸುತ್ತಲೂ ಆವರಿಸಿ ಕೈಗಳನ್ನ ಕಪ್ಪಿಟ್ಟಿದ್ದಾನೆ. ಯಾವುದು ಕೇಡು ಬರದ ಹಾಗೆ ನಮ್ಮನ್ನ ಕಾಪಾಡಿದ್ದಾನೆ. ನಮಗೆ ಯಾವ ಕೇಡು ಬರಬಾರದು, ಯಾವ ಶೋಧನೆ ಬರಬಾರದು, ಯಾವ ಸಮಸ್ಯೆಗಳು ಬರಬಾರದು ಅಂತ ಹೇಳಿ ಆತನು ತನ್ನ ಕೈಗಳಿಂದ ನಮ್ಮನ್ನು ಆವರಿಸಿಟ್ಟಿದ್ದಾನೆ. ಮತ್ತೆ ಯಾಕೆ ಸಮಸ್ಯೆಗಳು ಬರ್ತದಪ್ಪ ಅಂತಂದ್ರೆ ನಾವು ಆ ಕೈನಲ್ಲಿ ಹೊರ ಹೋಗ್ತಾರೆ, ಆ ಕೈ ಸರಿಸಿ ಹೊರ ಹೋಗ್ತಾ ಇದ್ದೀವಿ, ಆವಾಗ ಶೋಧನೆ ಬರ್ತದೆ. ಅಯ್ಯೋ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ಆವರಿಸಿದ್ದಾನೆ, ನನಗೆ ಯಾಕೆ ಶೋಧನೆ ಬರ್ತದೆ ನಾವು ಪ್ರಶ್ನೆ ಕೇಳ್ತೇವೆ, ಮತ್ತೆ ದೇವರಿಗೆ ಪ್ರಶ್ನೆ ಕೇಳ್ತೇವೆ. ದೇವರು ಹೇಳ್ತಾನೆ ನನ್ನ ಕೈಯಲ್ಲಿದ್ರೆ ನಿಂಗೆ ಬರುವುದಿಲ್ಲಪ್ಪ, ನೀನು ದಾಟಿ ಹೊರ ಹೊಂಟಿದ್ದಿ. ನೀನು ಮಾಡುವಂತ ಕ್ರಿಯೆಗಳಿಂದ ನಿಮಗೆ ಶೋಧನೆ ಬಂದು ದೇವರಿಗೆ ನಾವು ಹೆಸರಿದ್ದೇವೆ. ಬೈಬಲ್ ಹೇಳ್ತದೆ ಆತನು ನಮ್ಮ ಸುತ್ತಲೂ ಆವರಿಸಿದ್ದಾನೆ, ನಮಗೆ ಶೋಧನೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕೈಗಳನ್ನ ದಾಟಿಕೊಂಡು ಒಳಗೆ ಬರ್ಲಿಕ್ಕೆ ಸೈತಾನನಿಗೆ ಶಕ್ತಿನೇ ಇಲ್ಲ. ಆದರೂ ಶೋಧನೆ ಬರ್ತಾ ಇದೆ ಅಂತಂದ್ರೆ ನನ್ನ ನಡವಳಿಕೆ ಸರಿಯಾಗಿಲ್ಲ ಅಂತ ತಿಳ್ಕೊಳ್ತೇವೆ. ನಾನು ಮಾಡುವಂತ ಕ್ರಿಯೆಗಳು ಸರಿಯಾಗಿಲ್ಲ, ಅದಕ್ಕಾಗಿ ಶೋಧನೆ ಬರ್ತಾ ಇದ್ದಾರೆ. ಇಂತಹ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ, ಅದು ಉನ್ನತವಾದದ್ದು, ನನಗೆ ನಿಲ್ಲುವುದಿಲ್ಲ. ದೇವರೇ ನಿನಗಿರುವಂತಹ ಜ್ಞಾನ ಆಶ್ಚರ್ಯವಾಗಿದೆ, ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಏನ್ ಮಾತಾಡ್ತೇನೆ ಅದು ನಿನಗೆ ಗೊತ್ತಿದೆ, ನಾನು ಏನ್ ಪ್ರಾರ್ಥನೆ ಮಾಡ್ತೇನೆ ಅದು ನಿನಗೆ ಗೊತ್ತಿದೆ, ನಾನು ಏನ್ ಮಾಡ್ತೇನೆ, ಎಲ್ಲಿ ಹೋಗ್ತೇನೆ, ಏನ್ ಕ್ರಿಯೆ ಮಾಡ್ತೇನೆ ಎಲ್ಲಾ ನಿನಗೆ ಗೊತ್ತಿದೆ, ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ ನಿನ್ನ ಜ್ಞಾನ ಅಂತ ಹೇಳಿ ದಾವೀದ ಮಹಾರಾಜನು ಹೇಳ್ತಾನೆ. ನಿನಗೆ ಜ್ಞಾನನೇ ನನಗೆ ಗೊತ್ತಾಗ್ತಾ ಇಲ್ಲ, ನಿನ್ನ ಕಡೆಯಿಂದ ಮುಚ್ಕೊಂಡ ಏನ್ ಮಾಡ್ಲಿ, ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾನೆ. ಯಾಕಂದ್ರೆ ಆತನು ಎಲ್ಲವನ್ನ ಬಲವನಾಗಿದ್ದಾನೆ, ಆತನು ಎಲ್ಲವನ್ನ ಬಲವನಾಗಿದ್ದಾನೆ. ಈಗ 7ನೇ ವಚನದಿಂದ 13ನೇ ವಚನ 12ನೇ ವಚನದವರೆಗೆ ಏನಿದೆ ಅಂತಂದ್ರೆ ದೇವರ ಪ್ರೆಸೆನ್ಸ್ ಅಂದ್ರೆ ಆತನು ಇರುವಂತಹ ಸ್ಥಿತಿಯನ್ನ ತೋರಿಸ್ತದೆ. ನಾವು ನಾರ್ಮಲ್ ಆಗಿ ಹೇಳ್ತೇವೆ ದೇವರು ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳ್ತೇವೆ. ಆಕ್ಚುಲಿ ಪದದ ಅರ್ಥ ಏನಪ್ಪಾ ಅಂತಂದ್ರೆ, ಈಗ ಸಪೋಸ್ ನಾವು ಯಾವ್ದೋ ಒಂದು ಬೆಟ್ಟಕ್ಕೆ ಹೋದ್ರೆ ಅಲ್ಲೂ ಇದಾನ ಅಂತ ಹೇಳ್ತಾನೆ, ಗಿಡದ ಕಡೆ ಹೋದ್ರೆ ಅಲ್ಲಿ ಇದಾನ ಅಲ್ಲೂ ಇದಾನ ಅಂತ ಹೇಳ್ತೇವೆ. ಈ ರೀತಿಯಾಗಿ ನೋಡಿದ್ರೆ ವಿಗ್ರಹಾರಾಧನೆ ಮಾಡೋ ಸ್ಥಿತಿಗೆ ಬಂದ್ಬಿಡ್ತೇವೆ ನಾವು. ಯಾಕಂದ್ರೆ ನಾವು ವಿಗ್ರಹದ ಕಡೆ ಹೋದ್ರೆ ಅಲ್ಲಿ ಇದಾನ ಅಲ್ಲೂ ಇದಾನ ಅಂತ ಹೇಳ್ತೇವೆ. ಹಾಗಾದ್ರೆ ವಿಗ್ರಹಾರಾಧನೆ ಮಾಡೋದು ಸರಿನಾ ಅಂತ ಮತ್ತೆ ಕ್ವಶನ್ ಬರ್ತಾರೆ. ಈ ಪದದ ಅರ್ಥ ನಾವು ಸರಿಯಾಗಿ ತಿಳ್ಕೊಂಡ್ರೆ ಅದಕ್ಕೆ ಒಂದು ಮೀನಿಂಗ್ ಇರ್ತದೆ. ದೇವರು ವಸ್ತುಗಳಲ್ಲಿ, ಗಿಡಗಳಲ್ಲಿ, ಮರಗಳಲ್ಲಿ ಅಲ್ಲ ಇರುವುದು. ಮತ್ತೆ ಹೇಗಪ್ಪ ನಾವೆಲ್ಲೋದ್ರೂ ಇರ್ತಾನ ಅಂತ ಹೇಳ್ತೇವೆ ಅಂತಂದ್ರೆ ಆತನು ನಮ್ಮಲ್ಲಿದ್ದರಿಂದ ನಾವೆಲ್ಲಿ ಹೋದ್ರು ಆತನು ನಮ್ಮ ಜೊತೆಯಲ್ಲಿ ಇರ್ತಾನೆ. ಆತನು ನಮ್ಮಲ್ಲಿರ್ಲಿಕ್ಕೆ ಇಷ್ಟಪಡ್ತಾನೆ, ಕಲ್ಲುಗಳಲ್ಲಿ, ಗಿಡಗಳಲ್ಲಿ, ಮರಗಳಲ್ಲ. ಆತನ ಉಂಟು ಮಾಡಿದ್ದು ನಮ್ಮ ಹೃದಯದಲ್ಲಿ ನಿವಾಸ ಮಾಡೋದಕ್ಕಾಗಿ. ಅಯ್ಯೋ ದೇವರ ಬೆಟ್ಟದಲ್ಲಿ ಅಲ್ಲೂ ನಡ್ರಿ ಅಂತ ಕೆಲವು ಮಂದಿ ಹೋಗ್ತಾರೆ, ಅಯ್ಯೋ ಆ ಗಿಡದಲ್ಲಿ ಅಲ್ಲೂ ನಡ್ರಿ ಅಂತ ಹೋಗ್ತಾರೆ. ದೇವ್ರು ಎಲ್ಲಾ ಕಡೆ ಇದ್ದಾನೆ, ಯಾವಾಗ ನೀ ಎಲ್ಲೇ ಹೋಗ್ತೀಯೋ ಅಲ್ಲಿ ದೇವರಿದ್ದಾನೆ. ಆತ ನಿನ್ನಲ್ಲಿದ್ದರಿಂದ, ನಿನ್ನ ಜೊತೆಯಲ್ಲಿದ್ದರಿಂದ ನೀನು ಹೋದಲೆಲ್ಲ ಆತನು ಇರ್ತಾನೆ. ಆ ವಾಕ್ಯವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ವಿಗ್ರಹಾರಾಧನೆ ಮಾಡೋದಿಲ್ಲ. ಈ ವಾಕ್ಯಗಳನ್ನು ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಗಿಡಗಳಿಗೆ ನಾವು ಅಡ್ಡ ಬೀಳುವುದಿಲ್ಲ, ಪೂಜೆ ಪುನಸ್ಕಾರ ಮಾಡುವುದಿಲ್ಲ, ಕಲ್ಲುಗಳಿಗೆ ನಾವು ಅಡ್ಡ ಬೀಳುವುದಿಲ್ಲ, ತೆಂಗಿನಕಾಯಿ ಹೊಡೆಯುವುದಿಲ್ಲ. ಈ ವಾಕ್ಯವನ್ನು ನಾವು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ನಾವು ನಿಜವಾದ ದೇವರನ್ನು ಆರಾಧನೆ ಮಾಡ್ತೇವೆ. ಸೊ ನಾವು 7ನೇ ವಚನದಲ್ಲಿ ನೋಡಿದಾಗ ನಾವು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ. ನಾವಿದನ್ನು ಹೇಳ್ತಿದ್ದಾನೆ, ಕ್ವಶನ್ ಕೇಳ್ತಾ ಇಲ್ಲ, ಅಲ್ಲಿ ದೇವರಿಗೆ ಕನ್ಫರ್ಮ್ ಮಾಡ್ತಿದ್ದಾನೆ. ನಾವು ಒಂದ್ಸಲ ಕ್ವಶನ್ ಕೇಳ್ತೇವೆ, ಇದೆಲ್ಲ ನನಗೆ ಹೇಳ್ತಾ ಇದ್ದೀನಿ ನಂಬಲಿಕ್ಕೆ ನಾನು ಹುಚ್ಚ ಅಂತ ಕೇಳ್ತೇವೆ. ಅಂದ್ರೆ ಅವ್ನ ಆನ್ಸರ್ ಬರ್ಲಿ ಅಂತ ನಾವು ಕೇಳ್ತಾ ಇಲ್ಲ, ಅವನಿಗೆ ಕನ್ಫರ್ಮ್ ಮಾಡ್ತಾ ಇದೀವಿ, ನಾನು ಹುಚ್ಚಲ್ಲಪ್ಪ, ನೀನ್ ನಂಗೆ ಏನ್ ಹೇಳ್ಬೇಡ ಅಂತೇಳಿ, ನನ್ ಕಿವಿಯಲ್ಲಿ ಹೂ ಇಡಬೇಡ ಅಂತ ಹೇಳಿ ನಾವು ಅವನಿಗೆ ಕನ್ಫರ್ಮ್ ಮಾಡ್ತಾ ಇದೀವಿ. ಸೊ ದಾವೀದನು ದೇವರಿಗೆ ಕನ್ಫರ್ಮ್ ಮಾಡ್ತಾ ಇದ್ದಾನೆ, ನಿನ್ನ ಆತ್ಮಕ್ಕೆ ತಪ್ಪಿಸ್ಕೊಂಡ್ರೆ ಎಲ್ಲಿ ಹೋಗ್ಲಿಪ್ಪ, ನಾ ಎಲ್ಲಿ ಹೋಗ್ಲಿ, ನಿನ್ನ ಆತ್ಮಕ್ಕೆ ತಪ್ಪಿಸ್ಕೊಳ್ಳುವಂತ ಎಲ್ಲಿ ಹೋಗ್ಲಿ ಅಂತ ಕ್ವಶನ್ ಕೇಳ್ತಾರ. ಅರ್ಥ ಏನಂತಂದ್ರೆ ದಾವೀದ ಮಾರ್ಗವೇ ಗೊತ್ತಿದೆ, ದೇವರ ಆತ್ಮ ನನ್ನ ಜೊತೆಲಿದೆ, ನಾನು ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಚಿಕ್ಕ ಮಕ್ಕಳು ಆಡ್ತಿರ್ತಾರೆ ನೋಡಿ, ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಚಿಕ್ಕ ಮಕ್ಕಳು ಅಂದ್ರೆ ಕಣ್ಣುಗಳನ್ನು ಮುಚ್ಚಿ ಭೂ ಅಂತ ಹೇಳ್ತಾರೆ. ಸ್ವಲ್ಪ ದೊಡ್ಡ ತಕ್ಷಣ ಏನ್ ಮಾಡ್ತಾರೆ, ಆ ತಾಯಿ ಸೇರಿಗಿನ ಹಿಂದೆ ಹೋಗಿ ಭೂ ಅಂತ ಹೇಳಿ ಆಟಾಡ್ತಾರೆ. ನೀವು ನೋಡಿರ್ಬೋದು ಮಕ್ಕಳು ಆಡುವಾಗ, ಬೆಳೆದ ಹಾಗೆ ಡೋರ್ ಹಿಂದೆ ಹೋಗಿ ಆಟ ಆಡ್ತಾರೆ. ಇನ್ನೂ ಸ್ವಲ್ಪ ಬೆಳೆದ ಹಾಗೆ ಕಾರ್ ಕೆಳಗೆ ಅಲ್ಲಿ ಇಲ್ಲಿ ಮುಚ್ಕೊಳ್ತಿರ್ತಾರೆ. ಈಗ ನಾವು ಫುಲ್ ಆಗಿ ಬೆಳೆದು ಬಿಟ್ಟಿದ್ದೇವೆ, ಈಗ ದೇವರಿಂದ ಮುಚ್ಕೊಳ್ಳಿಕ್ಕೆ ಎಲ್ಲಿ ಹೋಗ್ತೀರಾ? ಚಿಕ್ಕ ಮಕ್ಕಳಿದ್ದಾಗ ಮಾಡಿದ್ವಿ ಆ ಕೆಲಸಗಳು. ಈಗ ನಾವು ಎಷ್ಟು ಬೆಳೆದು ದೊಡ್ಡವರಾಗಿದ್ದೇವೆ ಅಂದ್ರೆ ದೇವರ ಆತ್ಮ ಎಲ್ಲಾ ಕಡೆ ಇದೆ ಅಂತ ಗೊತ್ತಾಯ್ತು, ಈಗ ಮುಚ್ಕೊಳ್ಳಿಕ್ಕೆ ಎಲ್ಲಿ ಹೋಗ್ಲಿ ನಾನು ಅಂತೇಳಿ ದಾವೀದ ಮಹಾರಾಜನು ತನ್ನನ್ನು ತಾನು ಕ್ವಶನ್ ಮಾಡ್ತಿದ್ದಾನೆ. ದೇವರ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತ ನಾ ಎಲ್ಲಿ ಹೋಗ್ಲಿ? ಯಾಕೆಪ್ಪ ಅಂತಂದ್ರೆ
ನಿನ್ನ ಕಣ್ಣಿಗೆ ಮರಿ ಆಗುವಂತ ಎಲ್ಲಿಗೆ ಓಡಲಿ, ಮೇಲಕ್ಕೆ ಹೋದ್ರೆ ಅಲ್ಲಿಯೂ ಇರ್ತಿ, ಪಾತಾಳಕ್ಕೆ ಹೋದ್ರೆ ಅಲ್ಲಿಯೂ ಇರ್ತಿ, ಅರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ಹಾರಿ ಹೋದ್ರೆ ಅಲ್ಲಿಯೂ ಇರ್ತಿ, ಸಮುದ್ರದ ಕಟ್ಟಗಳಿಗೆ ಹೋದ್ರೆ ಅಲ್ಲಿಯೂ ಇರ್ತಿ. ಅಲ್ಲಿ ದೇವರ ಕೈ ನಮ್ಮ ಜೊತೆಯಲ್ಲೇ ಬಂದ ಆತನು ನಮ್ಮಲ್ಲಿದ್ದರಿಂದ ನಾವು ಎಲ್ಲಿಗೆ ಹೋದ್ರು ಕೂಡ ಆತನು ಅಲ್ಲಿ ಇದ್ದಿರ್ತಾನೆ. ಎಲ್ಲಿ ಹೋದ್ರು ಕೂಡ ಅಲ್ಲಿ ಇರ್ತಾನೆ. ಆತನು ನಮ್ಮಲ್ಲಿದ್ದರಿಂದ ನಾವು ಹೋಗುವ ಸ್ಥಳವೆಲ್ಲವೂ ಪವಿತ್ರವಾಗುವಂಥದ್ದು. ನಾವು ಯಾಕೆ ದೇವರು ಕೆಟ್ಟ ಕೆಲಸ ಮಾಡಬೇಡ್ರಿ, ಕೆಟ್ಟದನ್ನ ಆಲೋಚನೆ ಮಾಡಬೇಡ್ರಿ, ಪಾಪ ಮಾಡಬೇಡ್ರಿ ಅಂತ ಹೇಳ್ತಾರ ಅಂತಂದ್ರೆ, ನಾವು ಹೋಗುವಂತ ಸ್ಥಳಗಳಿಗೆ ಆತ ನಮ್ಮ ಜೊತೆಯಲ್ಲೇ ಬರುವನಾದ್ದರಿಂದ, ನಮ್ಮ ಒಳಗಿದ್ದುಕೊಂಡು ನಮ್ಮ ಜೊತೆಯಲ್ಲಿ ನಡೆಯುವನಾದ್ದರಿಂದ, ಆ ಹೋಗುವಂತ ಪ್ರತಿಯೊಂದು ಸ್ಥಳವು ಅದು ಪವಿತ್ರವಾದದ್ದು, ಆಶೀರ್ವಾದದಾಯಕರವಾದದ್ದರಿಂದ ಆ ಸ್ಥಳದಲ್ಲಿ ಪಾಪ ಮಾಡಬೇಡಿ ಅಂತ ದೇವರು ಹೇಳ್ಕೊಂಡಿದ್ದಾನೆ. ಒಬ್ಬ ವ್ಯಕ್ತಿಯನ್ನು ನಾವು ದೂಷಿಸಬೇಡ್ರಿ ಅಂತ ಹೇಳಿದ್ದಾನೆ. ಯಾತಕ್ಕಾಗಿ ಮಾಡಬಾರ್ದಪ್ಪ ಅಂತಂದ್ರೆ, ಆ ವ್ಯಕ್ತಿಯಲ್ಲಿ ದೇವರು ವಾಸ ಮಾಡುತ್ತಿದ್ದರಿಂದ ನಾವು ದೂಷಿಸಿದ ದೂಷಣೆ ಮಾತುಗಳು ಆ ವ್ಯಕ್ತಿಗಲ್ಲ, ಆ ವ್ಯಕ್ತಿಯ ಕಿವಿಯೊಳಗೆ ಹೋಗಿ ಮನಸ್ಸಿಗೆ ತಾವುವುದರಿಂದ ಮನಸ್ಸಿನಲ್ಲಿರುವಂತಹ ದೇವರಿಗೆ ಗಾಯ ಉಂಟಾಗ್ತದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ದೂಷಿಸಬೇಡ್ರಿ ಅಂತೇಳಿ. ನಾವು ದೇವರ ದೃಷ್ಟಿಗೆ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಆತನು ನಮ್ಮಲ್ಲಿದ್ದುದರಿಂದ, ನಮ್ಮ ಜೊತೆಯಲ್ಲಿ ಬರುವುದರಿಂದ ಆತನು ಪ್ರತಿನಿತ್ಯವೂ ನಮ್ಮ ಜೊತೆಯಲ್ಲಿ ಜೀವಿಸನಾಗಿರುತ್ತಾನೆ. ಅದಕ್ಕಾಗಿ ದಾವೀದ ಮಾತು ಹೇಳ್ತಿದ್ದಾನೆ, ನನಗೆ ಮೇಲೆ ಹೋದ್ರೂ ನೀನು ಇರ್ತಿ, ಪಾತಾಳಕ್ಕೆ ಹೋದ್ರೂ ನೀನು ಇರ್ತಿ, ಬೆಟ್ಟಕ್ಕೆ ಹೋದ್ರು ಅಲ್ಲೂ ಇರ್ತಾನೆ, ಗಿಡ ಕಡೆ ಹೋದ್ರು ಅಲ್ಲೂ ಇರ್ತಾನೆ. ಆ ಸ್ಥಳದಲ್ಲಿ ಇರುವುದಿಲ್ಲ, ಆತನು ನಮ್ಮಲ್ಲಿದ್ದುದರಿಂದ ಆ ಸ್ಥಳಕ್ಕೆ ಆತ ನಮ್ಮ ಜೊತೆಯಲ್ಲಿ ಬರ್ತಾನೆ. ಆತನು ನಮ್ಮನ್ನು ನೋಡ್ತಾ ಇದ್ದಾನೆ. ಯಾತಕ್ಕಾಗಿ ಆತನು ನಮ್ಮ ನೋಡ್ತಾ ಇದ್ದಾನಪ್ಪ ಅಂತಂದ್ರೆ, ಆತನು ಅಲ್ಲಿ ಇಲ್ಲಿ ಮುಚ್ಕೊಂಡಿಲ್ಲ, ನಮ್ಮ ಒಳಗಿದ್ದುದರಿಂದ. ನಮ್ಮ ಒಳಗೆ ಇದ್ದುದರಿಂದ ಆತನು ಪ್ರತಿ ದಿನ ನಮ್ಮನ್ನು ನೋಡ್ತಿರ್ತಾನೆ, ಹಗಲು ರಾತ್ರಿ ನಮ್ಮನ್ನು ನೋಡ್ತಿರ್ತಾನೆ. ನಾವ್ ಎಲ್ಲಿ ಹೋದ್ರು ನಮ್ಮನ್ನು ನೋಡ್ತಿರ್ತಾನೆ, ನಾವ್ ಯಾವ ಕಡೆ ಓಡೋದ್ರು ಕೂಡ ನಮ್ಮ ಜೊತೆಯಲ್ಲೇ ಇರ್ತಾನ ಆತ. ಆದುದರಿಂದ ಆತನ ಕೈಗೆ, ಆತನ ದೃಷ್ಟಿಗೆ ನಾವು ಕಾಣದಂತೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗುವುದಿಲ್ಲ. ಅದು ಇಲ್ಲಿ ದಾವೀದ ಮಹಾರಾಜನು ಹೇಳುವಂತ ವಿಷಯ. ದಾವೀದ ಮಹಾರಾಜನು ಹೇಳುವಂತ ವಿಷಯ ಏನಪ್ಪ ಅಂತಂದ್ರೆ, ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನ ಅಂತಂದ್ರೆ, ನಾವು ಮೋಸ ಮಾಡ್ತೇವಿ, ನಾವು ಮಾತು ತಪ್ಪುತ್ತೇವಿ, ನಾವು ಸುಳ್ಳಾಡ್ತೇವಿ, ನಾವು ಬೇಡವಾಗಿದ್ದ ಎಲ್ಲ ಕ್ರಿಯೆಗಳನ್ನ ಮಾಡ್ತೇವೆ ಅಂತ ಗೊತ್ತಿದ್ರು ಕೂಡ ನಾವು ಪ್ರಾರ್ಥನೆ ಮಾಡಿದಾಗ ಆತ ನಮಗೆ ಎಲ್ಲವನ್ನು ಅನುಗ್ರಹಿಸುವನಾಗಿದ್ದಾನೆ. ಆತನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು. ತಂದೆ ತಾಯಿಗಳು ಭೂಲೋಕದಲ್ಲಿ ಮಕ್ಕಳನ್ನ ಪ್ರೀತಿ ಮಾಡ್ತೀರಿ, ಅವ್ರು ಏನಾದ್ರು ವಸ್ತುಗಳನ್ನ ಕೇಳಿದ್ರೆ ಕೊಡಿಸ್ತೀರಿ. ಆ ವಸ್ತುಗಳನ್ನ ಕೊಡಿಸುವಾಗ ನಿಮ್ಗೆ ಗೊತ್ತಿತ್ತು ಅದು ಹಾಳಾಗ್ತದೆ, ಹಾಳು ಮಾಡ್ತಾರೆ, ಮುರಿತಾರೆ ಅಂತ ಆದ್ರೂ ಗೊತ್ತು ನಿಮಗೆ. ಆದರೂ ಕೂಡ ನೀವು ಮಕ್ಕಳಿಗೆ ಅದನ್ನು ಕೊಡಿಸ್ತೀರಿ. ಯಾಕಂತಂದ್ರೆ ಮಕ್ಕಳ ಮೇಲೆ ಪ್ರೀತಿ. ನಾವು ದೇವರನ್ನ ಮೋಸ ಮಾಡ್ತೀವಿ, ಅನ್ಯಾಯ ಮಾಡ್ತೀವಿ, ಆತನಿಗೆ ದುಃಖ ತರ್ತೀವಿ ಅಂತ ಗೊತ್ತಿದ್ರು ಕೂಡ ದೇವರು ನಮಗೆ ಎಲ್ಲವನ್ನ ಒದಗಿಸಿಕೊಳ್ಳುವನಾಗಿದ್ದಾನೆ. ನಾವು ಆತನ ನಂಬಿ ಆತನ ವಿಶ್ವಾಸವಿಟ್ಟಿದಾಗ ಆತನ ಆತ್ಮವು ನಮ್ಮಲ್ಲಿ ಬಂದು ನೆಲೆಸ್ತದೆ. ಆತ ನಮ್ಮನ್ನು ನೆಲೆಸುವಾಗ ನಾವೆಲ್ಲ ಒಳ್ಳೆ ಕ್ರಿಯೆಗಳನ್ನ ಮಾಡ್ಬೇಕಂತ ದೇವರು ಹೇಳಿರ್ತಾನೆ. ಈಗ ನಾವು ಹೋಗಿ ವಿಗ್ರಹಾರಾಧನೆ ಮಾಡಿದಾಗ ಅಥವಾ ಆಟ ಮಕ್ಕಳು ಏನೋ ಒಂದು ಕೆಲಸ ಮಾಡಿದಾಗ ಆತ ನಮ್ಮ ಬಲಿಗೆ ನಿಂತುಕೊಂಡು ಅಳುತ್ತಾನೆ. ದೇವರು ಅಳುತ್ತಾನಂತೆ, ಅಯ್ಯೋ ನಾನು ಇಷ್ಟೆಲ್ಲಾ ನೀನು ಮಾಡಿದೆ ಆದ್ರೂ ಕೂಡ ಅಲ್ಲಿ ಹೋಗ್ತಾ ಇದೆಯಲ್ಲ, ನಾನು ನಿನ್ನ ಒಳಗಿದ್ದುಕೊಂಡು ಶಾಂತಿ ಸಮಾಧಾನ ಬೆಳೆಸ್ತಾ ಇದ್ದೆ ಆದ್ರೂ ಈ ಕ್ರಿಯೆಗಳನ್ನ ಮಾಡ್ತಾ ಇದೆ ಅಂತೇಳಿ ಎಷ್ಟು ಬಾಧೆ ಪಡ್ತಾರಂತೆ, ಅಳುತ್ತಾರಂತೆ ಕೂತ್ಕೊಂಡು. ದೇವರು ನಮ್ಮ ಸಲುವಾಗಿ ಅಳುವವರಾಗಿದ್ದಾರೆ. ನಾವು ಕಷ್ಟದಲ್ಲಿದ್ದಾಗ, ನಾವು ನಷ್ಟದಲ್ಲಿದ್ದಾಗ ನಮ್ಮನ್ನು ನೋಡಿ ಬಾಧೆ ಪಡುವರಾಗಿದ್ದಾರೆ. ಯಾಕಂತಂದ್ರೆ ಆ ಕಷ್ಟ ಅವರಿಂದ ಬಂದದ್ದಕ್ಕಾಗಿ ಅಲ್ಲ, ನಾವು ಆತನ ಕೈಯನ್ನ ತಪ್ಪಿಸಿ ಹೊರಹೋಗಿ ಕಷ್ಟ ಪಡ್ಕೊಂಡಿದ್ದರಿಂದ ಆತನ ಅಳತಾನಂತೆ. ದೇವರು ನಮಗೆ ಯಾವತ್ತೂ ಕೂಡ ಕಷ್ಟ ಪಡಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂದ್ರೆ ಆತ ನಮ್ಮನ್ನು ಅತಿ ಅಮೂಲ್ಯವಾಗಿ ಪ್ರೀತಿಸುತ್ತಾರೆ. ನಾವು ನೋಡುವಾಗ 9ನೇ ವಚನದಲ್ಲಿ ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸು. ಆತನು ಯಾವತ್ತೂ ಕೂಡ ನಮ್ಮ ಕೈಯನ್ನ ಹಿಡಿದರೆ ನಡೆಸ್ತಾ ಇರ್ತಾನೆ. ಪ್ರತಿ ದಿನ ಪ್ರತಿ ಕ್ಷಣ ಆತ ನಮ್ಮನ್ನ ಕೈಯನ್ನು ಹಿಡಿದು ನಡೆಸುವನಾಗಿರುತ್ತಾನೆ. ನಿನ್ನ ಬಲಗೈನ ನಾನು ಹಿಡಿದಿರುವುದು, ತರಗತಿಯಲ್ಲಿ ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರಲಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆ ಅಲ್ಲ, ಎರಡು ಹಗಲಾಗಿ ಇರುತ್ತದೆ, ಕತ್ತಲು ಬೆಳಗುಗಳೆರಡು ನಿನಗೆ ಒಂದೇ. ನಾನೇನ್ ತಿಳಿತೇನೆ, ಕತ್ತಲಾಗಿದೆ, ಈಗ ಸಾವಕಾಶ ಮುಚ್ಕೊಂಡು ಹೋಗೋಣ, ದೇವ್ರು ನೋಡೋದಿಲ್ಲ ಅಂತ ತಿಳಿತೇನೆ. ಆದ್ರೆ ನನಗೆ ಗೊತ್ತಿಲ್ಲಪ್ಪ, ನಿನ್ನ ಕತ್ತಲೇನು ಒಂದು, ಹಗಲು ಒಂದು, ಹಗಲು ಕತ್ತಲು ಎರಡು ಒಂದೇ ಆಗಿದೆ ನನಗೆ ಗೊತ್ತಿಲ್ಲ. ನಾವು ಹಗಲಿಗೆ ಯಾವ ರೀತಿ ನೋಡ್ತೇವೆ, ನೀನು ಕತ್ತಲಲ್ಲೂ ಹಂಗೆ ನೋಡ್ತೇವೆ ಅಂತ ನನಗೆ ಗೊತ್ತಿಲ್ಲ. ನಾನು ತಪ್ಪಿಸ್ಕೊಂಡು ಎಲ್ಲಿ ಹೋಗ್ಲಿ, ನಾನ್ ಮೂರ್ಖ ತಪ್ಪಿಸ್ಕೊಂಡು ಹೋಗಿ ಅಂದ್ರೆ, ದೇವರಿಂದ ತಪ್ಪಿಸ್ಕೊಂಡು ಬಂದೆ ಅಂತಂದ್ರೆ ನಾನು ಮೂರ್ಖ.
ಯಾಕಂತಂದ್ರೆ ದೇವ್ರ ಮೇಲೆ ಕೆಳಗೆ ಅಲ್ಲಿ ಇಲ್ಲ, ನಾನು ಒಳಗಿದ್ದುಕೊಂಡು ಎಲ್ಲಾ ನೋಡ್ತಿದ್ದಾನೆ. ಆತನ ಆ ಮನೆಯಲ್ಲಿ ಈ ಮನೆಯಲ್ಲಿ ಗಿಡದಲ್ಲಿ ಅಲ್ಲಿ ಇದ್ರೆ ನಾವು ಬಿಚ್ಕೊಂಡು ಏನಾದ್ರು ಮಾಡಬಹುದು. ಆದ್ರೆ ಆತ ನನ್ನಲ್ಲಿದ್ದರಿಂದ ಆತನ ಕಣ್ಮುಚ್ಚಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾ ಏನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ, ನೀನನ್ನು ತಪ್ಪಿಸ್ಕೊಂಡು ನಾ ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ದಾವೀದ ಮಹಾರಾಜನು ಇಲ್ಲಿ ಕರೆಕ್ಟ್ ಆಗಿ ಹೇಳ್ತಾರೆ. ಅದು ಆ ದಾವೀದ ಮಹಾರಾಜನಿಗಷ್ಟೇ ಅನ್ವಯಿಸುವುದಿಲ್ಲ, ಆತನ ನಂಬಿದಂತ ಪ್ರತಿಯೊಬ್ಬ ಕ್ರೈಸ್ತನಿಗೆ ಅದು ಅನ್ವಯಿಸುತ್ತದೆ. ಯಾವಾಗಲೇ ನಮ್ಮ ಮನಸ್ಸಿನಲ್ಲಿ ಆ ತಲಂಪು ಬಂದು ಆಲೋಚನೆ ಬಂತಂತಂದ್ರೆ ನಾವು ತಿಳ್ಕೊಳ್ಬೇಕು, ದೇವರ ಅಕ್ಕಪಕ್ಕದಲ್ಲಿ ಇದು ನೋಡುವವನಲ್ಲ, ಗೋಡೆ ಹಿಂದೆ ನಿಂತು ಹೋಗುವಂತೆ ನೋಡುವವನಲ್ಲ ಆತನು. ಆತನು ನಮ್ಮಲ್ಲಿದ್ದರಿಂದ ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳು ಆತನು ನೋಡುವವನಾಗಿದ್ದಾನೆ. ಕತ್ತಲಲ್ಲಿ ಮಾಡಿದೆ ಅಂತ ತಿಳ್ಕೊ, ಕಣ್ಣುಮುಚ್ಚಿ ಮಾಡಿದೆ ಅಂತ ತಿಳ್ಕೊಳ್ಬಹುದು. ಆತನಿಗೆ ಕತ್ತಲು ಹಗಲು ಎರಡು ಒಂದೇ ಆಗಿದೆ. ಹಗಲಿಗೆ ಯಾವ ರೀತಿ ನೋಡ್ತಾನೋ ಕತ್ತಲಿಗೂ ಅದೇ ತರ ನೋಡ್ತಾನ. ಆತನ ಆತ್ಮಕ್ಕೆ ತಪ್ಪಿಸಿಕೊಂಡು ನಾವು ಎಲ್ಲಿಗೂ ಹೋಗ್ಲಿಕ್ಕಾಗುವುದಿಲ್ಲ. ನಂತರ ಅದು 13ರಿಂದ ನೋಡಿದಾಗ ಆತನ ಶಕ್ತಿಯನ್ನು ನಾವು ತಿಳ್ಕೊಳ್ಳೋದು ಯಾವ ರೀತಿ ಆತನ ಪವರ್ಫುಲ್ ಆಗಿದೆ. ನಾವು ಇದನ್ನ ತಿಳ್ಕೊಳ್ಳುವಂತ ವಿಷಯ ಅಂತಂದ್ರೆ, ದೇವರಿಗೆ ಕಣ್ಣು ಮುಚ್ಚಿ ಯಾರು ಏನು ಮಾಡ್ಲಿಕ್ಕಾಗುವುದಿಲ್ಲ. ದೇವರ ಕಣ್ಣು ಮುಚ್ಚಿ ಯಾರು ಏನು ಮಾಡ್ಲಿಕ್ಕಾಗುವುದಿಲ್ಲ. ಆತನು ಎಲ್ಲವನ್ನ ನೋಡುವವನಾಗಿದ್ದಾನೆ, ಎಲ್ಲವನ್ನ ತಿಳಿದವನಾಗಿದ್ದಾನೆ, ಎಲ್ಲ ಕ್ರಿಯೆಗಳನ್ನು ಆತನು ಮಾಡುವವನಾಗಿದ್ದಾನೆ. ನಮಗೆ ಬೇಕಾಗಿರುತ್ತ ಪ್ರತಿಯೊಂದನ್ನು ಆತನು ಮಾಡುವನಾಗಿದ್ದಾನೆ. ಯಾಕಂತಂದ್ರೆ ಆತ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯಾವ ರೀತಿ ಕೊಂಡುಕೊಂಡಿದ್ದಾನೆ ಅಂದ್ರೆ ಒಂದು ಚಿಕ್ಕ ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ. ಒಬ್ಬ ಚಿಕ್ಕ ಹುಡುಗಾಗಿ ಕ್ರಿಯೇಟಿವ್ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಇಷ್ಟ. ಕ್ರಿಯೆಗಳಂದ್ರೆ ಹಾಳಾಗಿರುವಂತ ವಸ್ತುಗಳನ್ನು ತೆಗೆದುಕೊಂಡು ಒಂದು ಸುಂದರವಾದಂತಹ ವಸ್ತುಗಳನ್ನು ಮಾಡೋದು ಅದಕ್ಕೆ ಇಷ್ಟ. ಆ ಹುಡುಗ ಏನ್ ಮಾಡ್ದ ಅಂತಂದ್ರೆ, ಐಸ್ ಕ್ರೀಮ್ ಕಡ್ಡಿಗಳನ್ನು ತೆಗೆದು ಹೋಗಿದ್ದೇವಲ್ಲ, ನಾವು ತಿಂದು ಐಸ್ ಕ್ರೀಮ್ ತಿಂದು ಕಡ್ಡಿಗಳನ್ನು ಹೋಗಿದ್ದೇವಲ್ಲ, ಆ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ಒಂದು ಸುಂದರವಾದ ಬೋಟ್ ಅನ್ನ ರೆಡಿ ಮಾಡ್ತಾನೆ. ಸುಂದರವಾದ ಒಂದು ದೋಣಿ ರೆಡಿ ಮಾಡ್ತಾನೆ. ಸಮುದ್ರದಲ್ಲಿ ಆಳ್ಕೊಳ್ಳಿಕ್ಕೆ ಬೋಟ್ ಅನ್ನ ರೆಡಿ ಮಾಡ್ಕೊಂಡು ಮನೆಯಲ್ಲಿ ಇಟ್ಕೊಳ್ತಾನೆ. ಪಾಪ ಅದೇನಾಯ್ತಂದ್ರೆ ಸಡನ್ ಆಗಿ ತುಫಾನ್ ಬಂದು ನೀರೆಲ್ಲ ತುಂಬಿ ಆ ಬೋಟ್ ಹೊಡ್ಕೊಂಡು ಹೋಯ್ತು. ಎಲ್ಲೂ ಅದನ್ನ ಗೊತ್ತಿಲ್ಲ, ಪಾಪ ಹುಡುಕಾಡಿದ್ದಾನೆ, ಸಿಗ್ಲಿಲ್ಲ. ಅದೇ ಬಾಧೆಯಲ್ಲಿ ಅದೇ ರೋಡ್ ಅಲ್ಲಿ ಇಟ್ಕೊಂಡು ಹೋಗ್ತಿರುವಾಗ ಒಂದು ಅಂಗಡಿ ಕಾಣ್ತು, ಶೋರೂಮ್ ಕಾಣ್ತು. ಚೆನ್ನಾಗಿ ಬೊಂಬೆಗಳೆಲ್ಲ ಚೆನ್ನಾಗಿದ್ದಾವೆ. ಸೊ ಆ ಬೊಂಬೆಗಳನ್ನ ನೋಡ್ತಾ ನಿಂತಿರುವಾಗ ಸಡನ್ ಆಗಿ ಒಂದು ದೃಷ್ಟಿ ಬಿತ್ತು ಅವನಿಗೆ. ಏನಪ್ಪಾ ಅಂತಂದ್ರೆ, ಅವನು ರೆಡಿ ಮಾಡಿರುವಂತ ಬೋಟು ಅಂಗಡಿಯಲ್ಲಿ ಒಂದು ಗ್ಲಾಸ್ ಅಲ್ಲಿ ಇಟ್ಟಿದ್ದಾರೆ. ಬಹಳ ಚೆನ್ನಾಗಿತ್ತು. ಪಾಪ ಖುಷಿಯಿಂದ ಓಡೋಗಿ ಆ ಬೋಟ್ ಎತ್ಕೊಂಡಿದ್ದಾನೆ, ನೋಡಿದಾನೆ. ಕನ್ಫರ್ಮ್ ಮಾಡ್ಲಿಕ್ಕೆ ನೋಡಿದಾಗ ಆ ಕಡ್ಡಿಗಳನ್ನ ಕಟ್ಟಲಿಕ್ಕೆ ಅವನು ತನ್ನ ಅಂಗಿ ಬನಿಯನ್ ಹರಿದು ಕಟ್ಟಿದ್ದಾನೆ. ಬಡ ಹುಡುಗ ತನ್ನ ಬನಿಯನ್ನ ಹರಿದು ಕಟ್ಟಿದ್ದಾನೆ. ಆ ಶಿಕ್ ಕಾಣ್ತವನಿಗೆ, ಇದು ನಂದೇ, ಯಾಕಂದ್ರೆ ಬನಿಯನ್ ಹರಿದಿದೆ, ಈ ಪೀಸ್ಗಳು ಎಲ್ಲಿದ ಅಂತ ಹೇಳಿ ಆ ಶಾಪ್ ನಲ್ಲಿ ಹೋಗ್ತಾನೆ. ಅಪ್ಪ ಇದು ನಂದಿದು, ನಂದು ಬನಿಯನ್ ಚಿಹ್ನೆ ಎಲ್ಲ ಇದೆ ನೋಡಿ ಇಲ್ಲಿ ಅಂತಂದ್ರೆ, ಆ ಶಾಪ್ ಅಂತಾನೆ ಆ ಸಾಮಾನು ಅಲ್ಲಿಡಪ್ಪ, ಅದ್ರ ಹಿಂದೆ ಒಂದು ಲೇಬಲ್ ಇದೆ, ಓದು ಅಂತ ಹೇಳ್ತಾನೆ. ಆ ಹುಡುಗ ಪಾಪ ಲೇಬಲ್ ನೋಡಿದಾಗ 10 ರೂಪಾಯಿ ಅಂತ ಬರೆದಿತ್ತು. ಪಾಪ ಹುಡುಗ ಬಹಳ ಇಷ್ಟ ಆ ಡೋನಿ. ಅದಕ್ಕಾಗಿ ಎಷ್ಟೋ ಪ್ರೀತಿಯಿಂದ ಮುದ್ದಾಡಿ ಅದನ್ನ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ. ಎಷ್ಟೋ ಬಹಳ ಇಷ್ಟ ಅವನಿಗೆ. ಅವನೊಂದ ಆಯ್ತಪ್ಪ, ಸ್ವಲ್ಪ ಒಳಗಿಡು, ಯಾರಿಗೂ ಕೊಡ್ಬೇಡ, ನಾನು ಮನೆಗೆ ಹೋಗಿ ಬರ್ತೇನೆ ಅಂತ ಮನೆಗೆ ಓಡೋಗಿದ್ದಾನೆ. ಪಾಪ ತಾನು ಅಲ್ಲಿ ಚಿಲ್ಲರ್ ಜಮಾ ಮಾಡಿ ಇಟ್ಕೊಂಡು ಎಲ್ಲವನ್ನು ಗಂಟು ಮಾಡಿ ಒಂದು ಮೂಟೆ ಕಟ್ಕೊಂಡು ಹೋಗ್ತಾನೆ. ಅದೆಷ್ಟಿದೆ ಗೊತ್ತಿಲ್ಲ ಅವನಿಗೆ. ಹೋಗ್ತಾನೆ, ಹೋಗಿ ಶಾಪ್ ನಲ್ಲಿ ಕೊಡ್ತಾನೆ. ನನ್ನ ಆಸ್ತಿ, ನನಗಿರುವಂತ ಸಂಪತ್ತು ಎಲ್ಲ ಕೂಡ ಇದೆ, ಇದು ಬಿಟ್ಟು ಮತ್ತೆ ನನಗೆ ಏನಿಲ್ಲ. ನಾನು ನಾಳೆಗೆ ಏನಾದ್ರು ಬೇಕಂತಂದ್ರೆ ಇವತ್ತು ದುಡಿದ್ರೆ ನಾಳೆ ಸಿಗೋದು ನನಗೆ. ಇವತ್ತಿಗೆ ನನ್ಗೆ ಏನಿಲ್ಲ, ಉಪವಾಸ ಇರ್ತೇನೆ, ಆದ್ರೆ ಆ ಧೋನಿ ನನ್ಗೆ ಬೇಕು, ತಗೋ ಅಂತ ಹೇಳ್ತಾನೆ. ಆ ಶಾಪ್ ಅಂತ ತಡಿ ಎನಿಸ್ತಾನೆ ಅಂತ ಎನಿಸ್ತಾನೆ. ಕರೆಕ್ಟ್ ಆಗಿ 10 ರೂಪಾಯಿ ಸಿಗ್ತದೆ ಅವನಿಗೆ. ಆ ಧೋನಿ ಅವನಿಗೆ ಕೊಡ್ತಾನೆ. ಅವಾಗ ಹುಡುಗ ಹೇಳ್ತಾನೆ, ನಾನು ಇದನ್ನ ಇಷ್ಟು ಹೆಚ್ಚಾಗಿ ಪ್ರೀತಿಸುತ್ತಿದ್ದರಿಂದ ನನ್ನ ಆಸ್ತಿ ಎಲ್ಲಾ ಕೊಟ್ಟು ಇದನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇದು ನಂದು, ನಾನೇ ಕ್ರಿಯೇಟ್ ಮಾಡಿದ್ದು, ನನಗೆ ಇಷ್ಟವಾಗಿರುವಂತ ರೀತಿಯಲ್ಲಿ ನಾನು ಪ್ರೀತಿಸಿದ್ದೇನೆ ಇದಕ್ಕೆ. ಆದರೂ ಕೂಡ ಇದು ದಾರಿ ತಪ್ಪಿದ್ದರಿಂದ ಇದಕ್ಕೆ ನಾನು ಪೇ ಮಾಡಿ ನಾನು ತಗೊಳ್ತಾ ಇದ್ದೇನೆ. ಈಗ ಇದು ನಂದು ಅಂತ ಹೇಳಿ ಸಂತೋಷದಿಂದ ಮನೆಗೆ ಹೋಗ್ತಾನೆ. ಆತನು ನಮ್ಮನ್ನು ಎಷ್ಟೋ ಪ್ರೀತಿಯಿಂದ ಉಂಟು ಮಾಡಿದ್ದಾನೆ, ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಅದೇ ದಾರಿ ತಪ್ಪಿ ನಾವು ಒಂದು ಗ್ಲಾಸ್ ಪೆಟ್ಟಿಗೆಯಲ್ಲಿ ಮುಚ್ಚಲ್ಪಟ್ಟಿದ್ದೇವೆ. ಪಾಪ ಎಂಬುವಂತ ಗ್ಲಾಸ್ ಪೆಟ್ಟಿಗೆಯಲ್ಲಿ ಮುಚ್ಚಲ್. ನಮ್ಮ ಕಣ್ಣಿಗೆ ಎಲ್ಲಾ ಲೋಕ ಎಲ್ಲ ಕಾಣ್ತದೆ, ಎಲ್ಲಾ ವಸ್ತುಗಳು ಕಾಣ್ತವೆ, ಒಳ್ಳೇದು ಯಾವುದು ಕೆಟ್ಟದ್ದು ಎಲ್ಲ ಕಾಣ್ತದೆ. ಆದ್ರೆ ತೀರ್ಮಾನ ಮಾಡುವಂತ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ. ಒಳ್ಳೆದನ್ನ ಅಂಗೀಕಾರ ಮಾಡಬೇಕು, ಕೆಟ್ಟದನ್ನ ತಿರಸ್ಕಾರ ಮಾಡಬೇಕಂತಹ ತೀರ್ಮಾನ ಮಾಡುವ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ. ಯಾಕೆ ನಾವು ಗ್ಲಾಸ್ ಅಲ್ಲಿ ಇದ್ದುಕೊಂಡು ಎಲ್ಲ ನೋಡ್ತಾ ಇದ್ದೇವೆ, ಆದ್ರೆ ಗ್ಲಾಸ್ ಹೊರ ಬರ್ಲಿಕ್ಕೆ ಆಗ್ತಾ ಇರುವುದಿಲ್ಲ. ಆಗ ನಮ್ಮ ಯಜಮಾನನು ನಮ್ಮನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಉಂಟು ಮಾಡಿರುವಂತ ಯಜಮಾನನು ಬಂದು, ಇದು ನನ್ನ ವಸ್ತು, ನನ್ನ ರೂಪ ಇದರಲ್ಲಿದೆ, ನಾನು ಇದು ಸೇಮ್ ಅಂತ ಹೇಳಿ ತನ್ನ ರಕ್ತವನ್ನೆಲ್ಲಾ ಕೊಟ್ಟು ನಮ್ಮನ್ನ ಹೊರ ಕರ್ಕೊಂಡ್ಬಂದಿಲ್ಲ. ನಮ್ಮನ್ನು ಪ್ರೀತಿಸುವುದರಿಂದ, ನಮ್ಮ ಮೇಲೆ ಆತನಿಗೆ ಅಷ್ಟು ಪ್ರೀತಿ ಇದ್ದುದರಿಂದ ತನ್ನ ಎಲ್ಲಾ ಆಸ್ತಿಯನ್ನ, ತನ್ನ ರಕ್ತವನ್ನೇ ಕೊಟ್ಟು ನಮ್ಮನ್ನ ಹೊರಕೊಂಡ್ಬಂದಿಲ್ಲ. ನಾವು ಮೋಸ ಮಾಡ್ತೇವಂತ ಗೊತ್ತು ಆತನಿಗೆ. ನಾವು ಆತನನ್ನ
ತಿರಸ್ಕಾರ ಮಾಡ್ತಾನಂತ ಗೊತ್ತು, ಆದರೂ ಕೂಡ ಆತ ನಮ್ಮನ್ನು ರಕ್ಷಿಸಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಆತನು ಪ್ರೀತಿಸುವನಾಗಿದ್ದಾನೆ. ನಾವು ಮೋಸ ಮಾಡಿದ್ರೆ ಆತನಿಗೆ ಏನ್ ನಷ್ಟಪ್ಪ? ಆತನಿಗೆ ಏನೂ ನಷ್ಟ ಇಲ್ಲ. ನಷ್ಟ ಹೋಗುವುದು ನಾವು, ಮೂರ್ಖರಾಗುವುದು ನಾವು ದೇವರ ದೃಷ್ಟಿಯಲ್ಲಿ ನಾವು ಯಾರಾಗಿದ್ದೇವೆ ಅದನ್ನ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ದೇವರ ದೃಷ್ಟಿಯಲ್ಲಿ ಮೂರ್ಖರಾಗಿರ್ತೇವಾ ಅಥವಾ ದೇವರ ದೃಷ್ಟಿಯಲ್ಲಿ ನಾವು ವಿಶ್ವಾಸಿಗಳಾಗಿರ್ತೇವೆ? ಅದು ಬಹಳ ಪ್ರಾಮುಖ್ಯತೆ. ಈ ದೇಹವನ್ನು ನಾವು ಹಾಳು ಮಾಡ್ಕೊಳ್ಳಬಹುದು, ಏನೇನೋ ಮಾಡಿ ಕುಡಿದ ಚಟದಿಂದ ಅದು ಇದು ಮಾಡಿ ದೇಹವನ್ನ ಹಾಳು ಮಾಡ್ಕೊಳ್ಳಬಹುದು. ಆದ್ರೆ ದೇಹದ ಒಳಗಿರುವಂತಹ ಆತ್ಮವಾಗಿರುವಂತಹ ದೇವರನ್ನ ಹಾಳು ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಏನ್ ಲಾಭಪ್ಪ ಅಂದ್ರೆ ನಮ್ಗೇನು ಲಾಭ ಅಲ್ಲ. ನಮ್ಮ ದೇಹವನ್ನು ನಾವು ಹಾಳು ಮಾಡ್ಕೊಳ್ತೇವೆ, ನಮ್ಮ ಪ್ರಾಣವನ್ನೇ ನಾವು ಹಾಳು ಮಾಡ್ಕೊಳ್ತೇವೆ ಹೊರತು ದೇವರಿಗೆ ಏನು ಅದರಿಂದ ಫರಕ್ ಬಿಡುವುದಿಲ್ಲ. ಆದರೆ ಅದೇ ಆತನ ಮಾರ್ಗದಲ್ಲಿ ನಾವು ನಡೀತಾ ಇದ್ರೆ ನಮ್ಮ ದೇಹಕ್ಕೂ ಒಳ್ಳೇದಾಗಿರ್ತದೆ, ಆತ್ಮಕ್ಕೂ ಒಳ್ಳೇದಾಗಿರ್ತದೆ. ಇದು ನಮಗಿರುವಂತಹ ಲಾಭ. ಆಗ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಂತ ಹೇಳಿ ಗುರುತಿಸಲ್ಪಡ್ತೇವೆ. ದೇವರ ದೃಷ್ಟಿಗೆ ನೀವು ಯಾರು ಅಂತ ಕೇಳಿದಾಗ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರ್ತೇವೆ. ಯಾವ ಕಾರಣದಿಂದಾಗಿಯಪ್ಪ ಅಂತಂದ್ರೆ ಆತನ ನೀತಿ ನಮ್ಮಲ್ಲಿರುವುದರಿಂದ, ಆತನ ಪ್ರೀತಿ ನಮ್ಮಲ್ಲಿರುವುದರಿಂದ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಕಾಣ್ತೇವೆ. ನಾವು ಯಾವ ಕ್ರಿಯೆ ಮಾಡಿದ್ರು, ಯಾರು ನೋಡದಿದ್ರು ಪರವಾಗಿಲ್ಲ, ನಾವು ಮಾಡುವಂತ ಕೆಲಸಗಳು ತ್ಯಾಗಗಳು ಯಾರು ನೋಡದಿದ್ರು ಪರವಾಗಿಲ್ಲ, ದೇವರು ನಮ್ಮಲ್ಲಿದ್ದರಿಂದ ಅದನ್ನೆಲ್ಲವನ್ನ ನೋಡ್ತಿರ್ತಾನೆ. ದೇವರ ದೃಷ್ಟಿಯಲ್ಲಿ ನಾವು ಸುಂಕದವನಾಗಿರಬೇಕು. ದೇವರ ದೃಷ್ಟಿಯಲ್ಲಿ ನಾವು 2 ಕಾಸುಗಳನ್ನ ಕೊಟ್ಟಿರುವಂತಹ ವಿಧಿವೆಯಾಗಿರಬೇಕು. ದೇವರ ದೃಷ್ಟಿಯಲ್ಲಿ ನಾವು ರಕ್ತ ಕುಸುಮ ರೋಗದಿಂದ ನರಳಾಡುತ್ತಿರುವಂತಹ ಸ್ತ್ರೀಯಾಗಿರಬೇಕು. ಏನಿತ್ತಪ್ಪ ಅವರಲ್ಲಿ ಅಂತಂದ್ರೆ ವಿಶ್ವಾಸವಿಲ್ಲ. ಅವ್ರಿಗೆ ಗೊತ್ತಿತ್ತು ಅವ್ರು ಏನಾಗಿದ್ದಾರೆ ಅಂತೇಳಿ, ಅದಕ್ಕಾಗಿ ರಕ್ತ ಕುಸುಮ ರೋಗಿ ಚದ್ರಕ ಹಾಕು ಬಂದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ಏನಾಗಿದ್ದಾರೆ ಅಂತೇಳಿ, ಓಪನ್ ಆಗಿ ಬರ್ಲಿಲ್ಲ. ಸುಂಕದವನು ಗೊತ್ತು ಅವನು ಏನಾಗಿದ್ದಾನ ಅಂತ, ಅದಕ್ಕಾಗಿ ತಲೆಯನ್ನು ಕೂಡ ಮೇಲಕ್ಕೆತ್ತದೆ ನಾಚಿಕೆಯಿಂದ ಅದನ್ನು ಪ್ರಾರ್ಥನೆ ಮಾಡ್ತಿದ್ದಾನೆ. ಸುಂಕದವನಿಗೂ ಗೊತ್ತಿತ್ತು ಅವನು ಏನಾಗಿದ್ದಾನೆ. ಆ 2 ಕಾಸುಗಳನ್ನು ಹಾಕಿರುವಂತಹ ವಿಧಿವೆ ಕೂಡ ಗೊತ್ತಿತ್ತು, ನಾನು ಹಾಕುವುದು ಬಹಳ ಕಡಿಮೆ ಹಾಕ್ತಾ ಇದ್ದೀನಿ, ದೇವರು ನನಗೆ ಎಷ್ಟೋ ಕೊಟ್ಟಿದ್ದಾನೆ, ನಾನು ನೀಚತನ ಮಾಡ್ತಾ ಇದ್ದೀನಿ, ಇದು ಸರಿಯಲ್ಲ ಅಂತೇಳಿ ಆತನ ಹಾಕಿ ಮತ್ತು ಕಾಣಿಕೆ ಕೊಡ್ತಿದ್ದಾನೆ. ನಮಗ್ ಗೊತ್ತಾಗಬೇಕು ಕ್ರಿಸ್ತಂದ್ರೆ ನಾವೇನಾಗಿದ್ದೇವೆ. ದೇವರಿಗೆಲ್ಲ ಗೊತ್ತು ನಮ್ಮ ಬಗ್ಗೆ, ನಮಗ್ ಗೊತ್ತಾಗಬೇಕು ನಾವೇನಾಗಿದ್ದೇವೆ, ದೇವರ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ ಅದನ್ನು ಪರೀಕ್ಷಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಆಶಿಸೋಣ.